ಕಳೆಯಬೇಕು, ಭವರೋಗ ಕಳೆಯಬೇಕು. सदगुरु कबीर साहेब की जय। ಸಾಕು ಕೊಡಿ, ಶುರು ಮಾಡೋಣ. 3 ಕಾಲ ಆಯಿತು. ತಿಷ್ಠತಿ ಜ್ಞಾನರೂಪಂ ನರರೂಪಂ ಕಬೀರಭೋ ವಾಸನಾಜಾಲ ಸರ್ವತ್ರಂ ಜ್ಞಾನದೃಷ್ಟಿವಿನಶ್ಯತೆ ತ್ವಂ ಕಬೀರ ಮಹಾವಂದೇ ಜ್ಞಾನೀನಾಮಧಿಗಭವಃ ಜಡ ಅಧ್ಯಾಸ ಮಹಾಬಂಧನ ಬೋಧಜ್ಞಾನ ವಿಮುಚ್ಯತೆ ನಮೋऽस्तु ते ಕಬೀರಸ್ಯ ಸಾಧೂವೃಂದ ನಮೋऽस्तु ते ಗೋಸ್ವಾಮಿ ಧರ್ಮದಾಸಸ್ಯ ವಂದನಂ ಚ ಪುನಃ ಪುನಃ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮನೆಯರಿಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಸತ್ಸಂಗ ಮಾಡೋದ್ರಿಂದ ಏನು ನಮಗೆ ಸಿಗುತ್ತೆ ಅಂದರೆ, ಜೀವಕ್ಕೆ ಚೈತನ್ಯ ಸಿಗುತ್ತೆ, ಶಕ್ತಿ ಸಿಗುತ್ತೆ. ಶಕ್ತಿ ಅಂದರೆ ದೈಹಿಕ ಶಕ್ತಿ ಅಲ್ಲ, ವಯಸ್ಸಾದ ಮೇಲೆ ದೈಹಿಕ ಶಕ್ತಿ ಇರೋದಿಲ್ಲ, ಮಾನಸಿಕವಾಗಿ ಶಕ್ತಿ ಸಿಗುತ್ತೆ. ಎಲ್ಲ ಅಡೆತಡೆಗಳನ್ನು, ಜೀವನದಲ್ಲಿ ಬರತಕ್ಕಂಥ ಎಲ್ಲ ಅಡೆತಡೆಗಳನ್ನು ಎದುರಿಸಲು ಮಾನಸಿಕವಾದ ಶಕ್ತಿ ಸಿಗುತ್ತೆ. ಈ ಸತ್ಸಂಗ ಸಂಪತ್ತು ನಮಗೆ ಬೇಕು. ಏನಕ್ಕೆ ಅಂದರೆ, ನಮ್ಮ ಬದುಕು ಸಮೃದ್ಧಿಯಾಗಿರಬೇಕು, ಅಂದರೆ ಸಂತೋಷದಿಂದ ಇರಬೇಕು. ಹಣದಿಂದ ಸಂತೋಷ ಸಿಗೋದಿಲ್ಲ, ಪರಿವಾರದಿಂದ ಸಂತೋಷ ಸಿಗೋದಿಲ್ಲ, ಅದು ನೋಡ್ತಾ ಇದ್ದೀವಿ ನಾವು. ಐಶ್ವರ್ಯದಿಂದ ಸಂತೋಷ ಸಿಗೋದಿಲ್ಲ. ಯಾವುದರಿಂದ ಸಂತೋಷ ಸಿಗುತ್ತೆ ಅಂದರೆ ಸತ್ಸಂಗದಿಂದ. ಸತ್ಸಂಗದಿಂದ ಸಂತೋಷ ಸಿಗುತ್ತೆ, ಸುಖ, ಮಾನಸಿಕವಾಗಿ ಸುಖ ಸಿಗುತ್ತೆ. ಆ ಸತ್ಸಂಗ ಎಂಥದ್ದಿರಬೇಕು ಅಂದರೆ ಆಧ್ಯಾತ್ಮಿಕ ಜ್ಞಾನದಿಂದ ಮಾತ್ರ ನಮಗೆ ಮಾನಸಿಕ ಸಂತೋಷ. ಆಧ್ಯಾತ್ಮದಿಂದ ಆತ್ಮಬಲ. ದೇಹದ ಆರೋಗ್ಯ ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತದೆ. ಮನಸ್ಸು ಚೆನ್ನಾಗಿದ್ದರೆ ದೇಹನೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ದೇಹ ವಯಸ್ಸಾದಂಥ ನಂತರ ಕಾಯಿಲೆ ಬೀಳೋದು ಸಹಜ, ಆದರೆ ಮನಸ್ಸು ಚೆನ್ನಾಗಿದ್ದರೆ ದೇಹದ ಬಾಧೆ ಅಷ್ಟೊಂದು ಕಾಡೋದಿಲ್ಲ. ಈ ಲೌಕಿಕ ಜೀವನ ಇದೆಯಲ್ಲ, ಜೀವನ ಸುಖ ಮತ್ತು ದುಃಖದ ಸಂಗಮ. ಸದಾಕಾಲ ಯಾರೂ ಇರೋದಿಲ್ಲ. ಏನೋ ಲೌಕಿಕ ಜೀವನ, ಸುಖ ಯಾವಾಗಲೂ ಇರೋದಿಲ್ಲ, ದುಃಖ ಯಾವಾಗಲೂ ಇರೋದಿಲ್ಲ. ಮತ್ತು ಕಷ್ಟಗಳು ಏನಾಗ ಬರ್ತವೆ ಅಂದರೆ, ಪ್ರಾರಬ್ಧ ಕರ್ಮಾನುಸಾರ ಕಷ್ಟಗಳು ಬರ್ತವೆ. ಕೆಲವು ಸಮಯದಲ್ಲಿ ನಾವೇ ಮಾಡಿದಂಥ ತಪ್ಪುಗಳಿಂದ ಕಷ್ಟಗಳು ಎದುರಾಗ್ತವೆ. ನಮ್ಮಲ್ಲಿ ಎಷ್ಟೇ ಬಲ, ದುಡ್ಡು, ಅಧಿಕಾರ, ಜನಬಲ ಇದ್ರೂ ನಮ್ಮ ಕಷ್ಟ ಪರಿಹಾರ ಆಗೋದಿಲ್ಲ. ಆದರೆ ಈ ಕಷ್ಟ, ಈ ಹುಟ್ಟು ಸಾವುಗಳ ಕಷ್ಟ ಬಿಡುಗಡೆ ಮಾಡ್ಕೊಂಬಿಟ್ರೆ ಅದಕ್ಕೆ ಬೇಕಾಗಿರೋದು ಆತ್ಮನ ವಿಚಾರ. ಅದಕ್ಕೆ ಹೇಳ್ತಾರೆ, ಆತ್ಮಬಲ ಎಲ್ಲ ಸಂಪತ್ತಿಗಿಂತ ಶ್ರೇಷ್ಠ ಸಂಪತ್ತು. ಮನೆ ನೋಡಿ, ಈ ಸ್ಟೇಡಿಯಂನಲ್ಲಿ ಕಾಲು ತುಳಿತಕ್ಕೆ ಸಿಕ್ಕಿ ಒಂದು 11 ಜನ ಪ್ರಾಣ ಕಳ್ಕೊಂಬಿಟ್ರು ಸ್ಟೇಡಿಯಂನಲ್ಲಿ. ಎಂತೆಂಥ ದೊಡ್ಡ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿಬಿಟ್ರು. ದೊಡ್ಡ ಅಧಿಕಾರಿಗಳು, 100 ಜನ ಅವ್ರ ಮಾತು ಕೇಳುವಂಥ ಅಧಿಕಾರಿಗಳು, ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಾಕ್ಬಿಟ್ರು. ನೋಡಿ, ಅದಕ್ಕೆ ಎಷ್ಟೇ ಅದು ಕಷ್ಟ ಸಹಜ.
ಏನೇ ಆಗಿದ್ದು ಪ್ರಾರಬ್ಧ ಕರ್ಮಾನುಸಾರ ಕಷ್ಟ ಬಂದೇ ಬರುತ್ತೆ. ಆ ಕಷ್ಟವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಆಧ್ಯಾತ್ಮ ಜ್ಞಾನವನ್ನು ತಿಳಿಬೇಕು. ನಮಗೆ ಆತ್ಮಬಲ ಬರೋದು ಯಾವುದು ಅಂದರೆ, ಮಾನಸಿಕವಾಗಿ ಬಲ ಬರೋದು ಯಾವುದು ಅಂದರೆ ಆಧ್ಯಾತ್ಮಿಕ ಜ್ಞಾನದಿಂದ. ಆಧ್ಯಾತ್ಮಿಕ ಅಂದರೆ ತನ್ನ ನಿಜ ಸ್ವರೂಪವನ್ನು ತಿಳಿಯೋದು, ನಾನು ಯಾರು ಅನ್ನೋದು ತಿಳಿಯೋದೇ, ಅದೇ ನಿಜವಾದ ಆಧ್ಯಾತ್ಮ. ಆ ನಿಜ ಸ್ವರೂಪ ಅರಿತಾಗ ಎಲ್ಲ ಸರ್ವೇ ಸಾಮಾನ್ಯ ಬರುತ್ತೆ ಹೋಗುತ್ತೆ ಅನ್ನೋದೊಂದನ್ನು ಅರಿತಾನೆ. ಮನುಷ್ಯನಿಗೆ ವೃದ್ಧಾಪ್ಯ ಬಂದಾಗ ಏನೊಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹೆಂಗಸರಾಗಲಿ ಗಂಡಸರಾಗಲಿ. ಒಂದು ಕಡೆ ಕುಳಿತಿರಬೇಕು. ಆ ಕುಳಿತಿರೋದು ಒಂದು ಕಡೆ ಕುಳಿತಿರೋದು ಇದೆಯಲ್ಲ, ಅದು ದೊಡ್ಡ ಶಿಕ್ಷೆ, ಪನಿಷ್ಮೆಂಟ್. ಜೈಲಿನಲ್ಲಿ ಅಪರಾಧಿಗೆ ಒಂಥರ ಪನಿಷ್ಮೆಂಟ್ ಏನು, ಅವನು ಕೆಲಸ ಮಾಡಿಸ್ತಾರೆ, ಅದಕ್ಕಿಂತ ದೊಡ್ಡ ಪನಿಷ್ಮೆಂಟು ವೃದ್ಧಾಪ್ಯದಲ್ಲಿ. ಒಂದು ಕಡೆ ಕುಳಿತಿರೋದಕ್ಕಾಗೋದಿಲ್ಲ, ಒಂದೇ ಸಮ ಕುಳಿತುಕೊಳ್ಳೋಕ್ಕೂ ಆಗೋದಿಲ್ಲ, ನಿಲ್ಲಕ್ಕೂ ಆಗೋದಿಲ್ಲ, ಮಲಗೋಕ್ಕೂ ಆಗೋದಿಲ್ಲ. ನೋಡಿ, ಅದಕ್ಕೇ ಕಬೀರ್ ಸಾಹೇಬರು ಈ ಒಂದು ದುಃಖದಿಂದ ನೀವು ಬಿಡುಗಡೆ ಮಾಡ್ಕೊಳ್ರಪ್ಪ ಅಂತ ಆಧ್ಯಾತ್ಮ ಜ್ಞಾನವನ್ನು ತಿಳಿಸಿರೋದು. ಹರಿಭಜನೆ ಮಾಡಿ, ಹರಿಭಜನೆ ಹೇಳ್ತಾರೆ. ಆಪಾತ ಜೈ ಹರಿ ಭಜೈ ನಕಸಿಕ ತಜೈ ವಿಕಾರ ಸಬ್ ಜೀವನ್ ಸೆ ನಿರ್ಭಯ ರಹೇ ಸಾಧು ಮತ ಹೈ ಸಾ. ಆಪ ಅಂದರೆ ಹಿಂದಿನಲ್ಲಿ ನೀವು, ನೀನು ಅಂದರೆ ನಾನು. ಅವ್ರು ನಮ್ಗೆ ಹೇಳ್ತಾವ್ರೆ ಆಪ ಅಂತ. ಅದೇ ನಿನ್ನನ್ನು ನೀನು ಅರಿ. ಅದರ ಅರ್ಥ ಏನು ಅಂದರೆ ನಿನ್ನ ಒಂದು ಆತ್ಮವನ್ನು ಅರಿ. ಇನ್ನೊಂದು ಅರ್ಥ ಹೇಳ್ತಾ ಇದ್ರೆ ಆಪ ಅಂದರೆ ಅಹಂಕಾರ. ಮತ್ತು ಎಚ್ಚರಿಕೆಯಿಂದ ಇರು, ಜ್ಞಾನವುಳ್ಳವನಾಗು. ಒಂದು ಪದಕ್ಕೆ 3 ಅರ್ಥ ನಾವು ನೋಡ್ತೀವಿ. ಒಂದು ಪದ 3-4 ಅರ್ಥಗಳನ್ನು ಕೊಡ್ತವೆ, 3-4 ಅರ್ಥಗಳನ್ನು ಕೊಡ್ತವೆ. ಹಾಗಾಗಿ ಇಲ್ಲೂ 3 ಅರ್ಥ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಯಾವುದು ಅಂದರೆ ನಮ್ಮ ಸ್ವರೂಪ, ನಮ್ಮ ಆತ್ಮ, ನಿಮ್ಮೆಲ್ಲರ ಆತ್ಮ, ಅದು ನಿಮ್ಮ ಸ್ವಂತ. ಇವಾಗ ಹೇಳಿದ್ವಲ್ಲ ಆತ್ಮಬಲ ಅಂತ, ಅದು ನಿಮ್ಮ ಸ್ವಂತ ಶಕ್ತಿ. ಅದು ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ದೇವಿ ದೇವತಾದಿಗಳು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಹುಟ್ಟಿನಿಂದಲೇ ಬಂದಿದೆ ನಿಮ್ಮ ಜೊತೆ. ಅರಿವು ಅನ್ನೋ ಸ್ವರೂಪ, ಆತ್ಮ ಅನ್ನೋ ಒಂದು ವಸ್ತು. ಆದರೆ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಅದರ ಅರಿವಿಲ್ಲದೆ ಈ ದೇಹವನ್ನು ನಾನು ಅಂತ ತಿಳ್ಕೊಂಡಿದ್ದೇನೆ. ಅರಿವಿಲ್ಲ. ದೇಹದಲ್ಲಿ ಏನೇನಿದೆ, ಮೂಳೆ, ಮಾಂಸ, ನರ, ರಕ್ತ, ಕೊಬ್ಬಿನಾಂಶ ಇವೇ ತುಂಬಿರೋದು. ಇದು ಒಂದಲ್ಲ ಒಂದು ದಿನ ಬಿದ್ದೋಗುತ್ತೆ ದೇಹ. ಅವಾಗ ಏನಾಗ್ಬಿಡ್ತಾರೆ, ಮಣ್ಣಿಗೆ ಹಾಕ್ಬಿಡ್ತಾರೆ, ಸುಡ್ತಾರೆ. ಇದಕ್ಕೆ ಚೈತನ್ಯವನ್ನು ಕೊಟ್ಟು ರಮಿಸ್ತಾ ಇರೋದು ಶಕ್ತಿ ಇದೆಯಲ್ಲ, ಅದೇ ಆತ್ಮ, ಅದೇ ನಾನು. ರಮಣ ಮಹರ್ಷಿಗಳು ಅದೇ ಹೇಳೋದು, ನಾನು ಯಾರು ಒಂದು ತಿಳಿ. ನಾನು ಕನ್ನಡದಲ್ಲಿ ನಾನು, ಸಂಸ್ಕೃತ ಆತ್ಮ ಪದ. ಈ ದೇಹ ನಾನು ಅಂತ ತಿಳ್ಕೊಂಡಿರತಕ್ಕಂಥ ಎಲ್ಲರದು ಜ್ಞಾನ ಇದು ಅಶುದ್ಧ ಜ್ಞಾನ, ಶುದ್ಧವಾದ ಜ್ಞಾನ ಅಲ್ಲ. ಅವನು ಪ್ರೊಫೆಸರ್ ಆಗಿರಲಿ, ಜಡ್ಜ್ ಆಗಿರಲಿ, ಯಾರೇ ಆಗಿರಲಿ, ರಾಷ್ಟ್ರಪತಿ ಆಗಿರಲಿ, ಯಾರಾಗಿದ್ರೂ ಅಷ್ಟೇ, ದೇಹ ನಾನು ಅಂತ ತಿಳಿದಿರೋದು ಅಶುದ್ಧ ಜ್ಞಾನ. ಶುದ್ಧ ಅಲ್ಲ ಅದು. ಯಾಕೆ ಶುದ್ಧ ಅಲ್ಲ ಅಂದರೆ ಅದು ಮತ್ತೆ ನಮ್ಮನ್ನು ಬಂಧನಕ್ಕೆ ದೂಡುತ್ತೆ, ಹುಟ್ಟು ಸಾವಳ ಬಂಧನಕ್ಕೆ ದೂಡುತ್ತೆ. ಹಾಗಾಗಿ ನಾನು ಯಾರು ಅಂದರೆ ನಾನು ಆತ್ಮಸ್ವರೂಪನು. ಹೇಳಿದ್ವಲ್ಲ, ನಿಜ ಸ್ವರೂಪ ತಿಳಿಬೇಕು ಅಂದರೆ, ಆಧ್ಯಾತ್ಮಿಕ ಅಂದರೆ ನಿಮ್ಮ ನಿಜ ಸ್ವರೂಪವನ್ನು, ನಿಜ ಅಂದರೆ ಯಾವಾಗಲೂ ಇರತಕ್ಕಂಥದ್ದು, ನಿಜ ಅಂದರೆ ಯಾವಾಗಲೂ ಇರತಕ್ಕಂಥದ್ದು, ಸತ್ಯ ಅಂತ ಇನ್ನೊಂದು ಹೆಸರು ಹೇಳ್ತಾರೆ. 3 ಕಾಲಗಳಲ್ಲಿ 3 ಅವಸ್ಥೆಗಳಲ್ಲಿದೆ ನಮ್ಮ ಸ್ವರೂಪ. ಭೂತಕಾಲದಲ್ಲಿ ಹಿಂದೆ ಇತ್ತು, ಈಗ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ, ದೇಹ ತೋರಿಸಿ ಹೇಳ್ತಾ ಇದ್ದೀವಿ. ಆದರೆ ನಿಜವಾಗ್ಲೂ ನಾನು ಇದ್ದೇನೆ. ಅದಿರೋದಕ್ಕೆ ನಾನು ಮಾತಾಡ್ತಾ ಇರೋದು, ಕೇಳ್ತಾ ಇರೋದು, ಓಡಾಡ್ತಾ ಇರೋದು, ಇರೋದು. ಹಾಸಿಗೆ ಮೇಲೆ ಮಲಗಿದ್ರೂ ಕೂಡ ಅರಿತಾ ಇರ್ತೀನಿ ಎಲ್ಲವನ್ನು. ನೋಡಿ, ಅದೇ ನಮ್ಮ ಸ್ವರೂಪ. ವರ್ತಮಾನ ಕಾಲ, ಭವಿಷ್ಯತ್ ಕಾಲ,
ಮುಂದೆ ಚೆನ್ನಾಗಿರಬೇಕು ಅಂತೇಳಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತೀವಿ. ಮುಂದೆ ಪುರಾಣ ಗ್ರಂಥಗಳಲ್ಲಿ ಇದೆಯಾ, ಮುಂದೆನೂ ಹುಡ್ತೀಯಪ್ಪ ನೀನು. ಹಾಗಾಗಿ ಮುಂದಿನ ಕಾಲದಲ್ಲಿ ನಾನು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಗ್ರಂಥಗಳಲ್ಲಿ ತಿಳಿಸಿದ್ದಾರೆ ಆ ಪೂಜೆ ಹೋಮ ಹವನ ಎಲ್ಲ ಮಾಡಿ ಅಂತೇಳಿ. ಹಾಗಾಗಿ ಮಾಡ್ತಾ ಇರ್ತಾರೆ. ಏನೇ ದೇಹ ಧಾರಣೆ ಮಾಡಿದ್ರು ರಾಜನ ದೇಹ ಆಗಲಿ, ರಾಷ್ಟ್ರಪತಿ ದೇಹ ಆಗಲಿ, ಪ್ರಧಾನಮಂತ್ರಿ ದೇಹ ಆಗಲಿ, ಅವನಿಗೆ ದೇಹ ಬಾಧೆ ಇದ್ದೇ ಇರುತ್ತೆ. ದೇಹ ಬಾಧೆ ಅಂದರೆ ಹಸಿವಿನ ಬಾಧೆ ಇರುತ್ತೆ, ಏನಾದರೂ ಪೆಟ್ಟಾದರೆ ಅದ್ರ ಬಾಧೆ ಇರುತ್ತೆ, ಮುಪ್ಪಿನ ಬಾಧೆ ಇರುತ್ತೆ, ವೃದ್ಧಾಪ್ಯದ ಬಾಧೆ, ಇವೆಲ್ಲ ಇದ್ದೇ ಇರ್ತವೆ. ಆ ದೇಹ ಜನನದಿಂದ ಬಿಡುಗಡೆ ಮಾಡ್ಕೊಳ್ಳೋದಕ್ಕೇ ತನ್ನನ್ನು ತಾನು ತಿಳಿಬೇಕು. ಇಲ್ಲ ಹೇಳ್ತಾರೆ ಆತ್ಮ ಅಂದರೆ ಬೇರೆ, ಪರಮಾತ್ಮ ಅಲ್ಲಪ್ಪ, ಪರಮಾತ್ಮನೂ ನೀನೇ. ಕೈವಲ್ ತಾತಯ್ಯನವ್ರು ಹೇಳ್ತಾರೆ ನೋಡಿ, ಹರಿಹರ ಬ್ರಹ್ಮಾದಿಗಳು ಆತ್ಮದಲ್ಲೇ ಇರುವಾಗ, ಅಂದರೆ ನೀನೇ ಆಗಿದ್ದೀಯಾ, ಇರುವಾಗ ದೇಶಗಳನ್ನೆಲ್ಲ ಏನಕ್ಕೆ ಸುತ್ತಾಡ್ತೀಯಾ? ದೇಶಗಳು ತಿರುಗಾಡುವುದು ಏತಕ್ಕಾಗಿ ಎಂದಿದ್ದಾರೆ ಕೈವಾರದ ಸಂತ ಸದ್ಗುರು ಶ್ರೀ ಯೋಗಿನಾರಾಯಣ ಗುರುಗಳು. ತಾನು ಬಯಸಿದಾಗಲೇ ತನ್ನಲ್ಲೇ ಇರುವ ಪರಮಾತ್ಮನನ್ನು ನೋಡುವ ಸಾಧ್ಯವಿದೆ. ನೋಡಿ, ನಿಮ್ಮಲ್ಲೇ ಇದ್ದಾನೆ ಪರಮಾತ್ಮನನ್ನು, ಅದನ್ನು ನೋಡೋ ಸಾಧ್ಯ ಇದೆ. ತನ್ನಲ್ಲೇ ಇರುವ ದೈವವನ್ನು ಕಾಣದೆ ಬಾಹ್ಯ ಅಂದರೆ ಹೊರಗಡೆ ಹುಡುಕುವುದು, ಹುಡುಕ್ತಾ ಅಲೀತಾ ಇದೆಯಲ್ಲಪ್ಪ ನೀನು. ಏಕೆ ಹುಡುಕ್ತಾ ಇದೆಯಾ? ನಿನ್ನಲ್ಲೇ ಇದ್ದಾನೆ ದೇವರು, ನಿನ್ನ ಸ್ವರೂಪನೇ ದೇವರು. ಅದನ್ನೇ ಕಬೀರ್ ಸಾಹೇಬ್ರು ಹೇಳಿರೋದು. ಮತ್ತು ಬೇರೆಯವರೆಲ್ಲ ಹೇಳ್ತಾರಲ್ಲ, ಇದ್ದಾರೆ ಹೊರಗಡೆ. ಅದನ್ನು ಮಾಡೋದ್ರಿಂದ ನಮಗೆ ಹುಟ್ಟು ಸಾವು ಬಂಧನದಿಂದ ಬಿಡುಗಡೆ ಇಲ್ಲ. ಯಾವುದನ್ನು ಮಾಡೋದ್ರಿಂದ? ಹೊರಗಡೆ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಮಗೆ ಈ ಬಂಧನ, ಈ ಹುಟ್ಟಿದ್ದೀವಲ್ಲ, ಇದು ದೊಡ್ಡ ಬಂಧನ. ತಿರ್ಗಾ ಸಾಯೋದು ಬಂಧನ, ಮತ್ತೆ ಹುಟ್ಟೋದು ಬಂಧನ. ಇದು ಬಿಡುಗಡೆ ಆಗೋದಿಲ್ಲಪ್ಪ ಅವುಗಳಿಂದ ಇದು ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಬೀರ್ ಸಾಹೇಬರು, ನಿನ್ನನ್ನು ನೀನು ತಿಳಿದ್ರೆ ಬಿಡುಗಡೆ. ನೀನು ಹರಿಸ್ವರೂಪನು ಹೇಳಿದ್ರಲ್ಲ, ಹರಿಹರ ಬ್ರಹ್ಮಾದಿ ನೀನೇ. ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲದಿರ್ತಕ್ಕಂಥವ್ರು, ತನ್ನ ಸ್ವರೂಪವನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂಥವ್ರು ಮಾತ್ರ ಮಾಡೋದಕ್ಕೆ ಅದನ್ನು ಅವಕಾಶ ಕೊಟ್ಟಿದ್ದಾರೆ. ಯಾಕೆ ಅದನ್ನು ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ, ಇದನ್ನು ಈ ಒಂದು ಪುಣ್ಯಕರ್ಮ ಅಷ್ಟು ಸುಲಭವಾಗಿ ಬರೋದಿಲ್ಲ. ತನ್ನನ್ನು ತಾನು ತಿಳಿಬೇಕು ಅನ್ನೋ ಪುಣ್ಯಕರ್ಮ ಅಷ್ಟು ಸುಲಭವಾಗಿ ಎಲ್ರಿಗೂ ಬರೋದಿಲ್ಲ. ಅದಕ್ಕೆ 100 ಜನ್ಮಗಳಲ್ಲಿ ಪುಣ್ಯ ಮಾಡಿರಬೇಕು ಅಂತ ಹೇಳ್ತಾರೆ. ಪುಣ್ಯ ಮಾಡೋದಕ್ಕೆ ಯಾವ ಜನ್ಮ ಬೇಕು? ಮನುಷ್ಯ ಜನ್ಮನೇ ಬೇಕು. ಪ್ರಾಣಿಗಳ ಜನ್ಮದಲ್ಲಿ ಕರ್ಮಗಳನ್ನು ಮಾಡೋಕ್ಕಾಗತ್ತಾ? ಇಲ್ಲ. ಹಾಗಾಗಿ ಹೇಳ್ತಾರೆ, ಇಲ್ಲೊಂದು ಕಡೆ ವಚನ ಹೇಳ್ತಾರೆ ನೋಡಿ, ಧರಣಿಯಳು ನಿಷ್ಕಾಮದಿಂ ಪುರಹರನ. ಧರಣಿ ಅಂದರೆ ಭೂಮಿ, ನಿಷ್ಕಾಮ ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಪುರಹರ, ನಮಗೆ ಗೊತ್ತಿಲ್ಲದೆ ಅವನ್ನ ಪೂಜೆ ಮಾಡಿದ್ವಿ. ಯಾವುದು? ನಮಗಿಷ್ಟವಾದ ದೇವರನ್ನ. ದಶಶತಕೋಟಿ ಜನ್ಮದಿಂ, 100 ಕೋಟಿ ಜನ್ಮದಲ್ಲಿ, 100 ಕೋಟಿ ಜನ್ಮದಲ್ಲಿ ಅವನು ಆ ರೀತಿ ಪೂಜೆ ಮಾಡಿರಬೇಕು, ನಿಷ್ಕಾಮದಿಂದ, ಯಾವುದೇ ಫಲಾಪೇಕ್ಷೆ ಇಲ್ಲದೆ. ಪರಮ ಭಕ್ತಿಯಳು, ಅದು ಭಕ್ತಿಯಿಂದ ಭಜಿಸಿರತಕ್ಕಂಥ ಪುಣ್ಯ ಫಲವುಳ್ಳ ನರರಿಗಲ್ಲದೆ ಅವ್ರಿಗೆ ಮಾತ್ರನೇ ನನ್ನನ್ನು ನಾನು ತಿಳಿಬೇಕು ಅನ್ನೋ ಜ್ಞಾನ ಉಂಟಾಗದು. ತನ್ನ ನಿಜವನ್ನು ಅರಿಯಬೇಕೆಂಬ ವಿವೇಕವು ಅಂಥವ್ರಿಗೆ ಮಾತ್ರ ಅರಿವಾಗುತ್ತಂತೆ. ಏನೋ 100 ಕೋಟಿ ಮಾನವ ಜನ್ಮದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಮಾನವ ಜನ್ಮನೇ ಬೇಕು. ನಾಯಿ ಕೆಲಸ ಮಾಡುತ್ತಾ? ಕತ್ತೆ ಕೆಲಸ ಮಾಡುತ್ತಾ? ಅದು ಕೆಲಸ, ಅವು ಅಷ್ಟೇ. ಪುಣ್ಯಕರ್ಮ ಮಾಡೋದು, ಪೂಜೆ ಮಾಡೋದಕ್ಕೆ ಮಾನವ ಜನ್ಮನೇ ಬೇಕು. ನೋಡಿ, 100 ಕೋಟಿ ಜನ್ಮದಲ್ಲಿ ನಿಷ್ಕಾಮದಿಂದ ಫಲಾಪೇಕ್ಷೆ ಇಲ್ಲದೆ ಪೂಜೆ ಮಾಡಿದವ್ರಿಗೆ ತನ್ನನ್ನು ತಾನು ತಿಳಿಬೇಕು ಅನ್ನೋ ಒಂದು ಜ್ಞಾನ ಉಂಟಾಗತ್ತೆ. ಜ್ಞಾನ ಉಂಟಾದಾಗ ಆ ಪುಣ್ಯದ ಫಲ ತಂದು ಆತನನ್ನು ಇಂಥ ಒಂದು ಸ್ಥಳಕ್ಕೆ ಬಿಡುತ್ತೆ.
ಏನೋ ನಿಜವಾದ ಸತ್ಸಂಗ ನಡೆಯತಕ್ಕಂಥ ಸ್ಥಳಕ್ಕೆ ತಂದು ಬಿಡುತ್ತೆ, ಇಂದ ಆಧ್ಯಾತ್ಮ ವಿಚಾರ ನಡೆಯತಕ್ಕಂಥ ಸ್ಥಳಕ್ಕೆ ತಂದು ಬಿಡುತ್ತೆ. ಆಗ ಅವನು ಮುಂದಿನ ಕೆಲಸ ಅವನು ಮಾಡ್ಕೊಳ್ಬೇಕು. ತನ್ನನ್ನು ತಾನು ತಿಳಿಯೋದು ಗುರುಗಳ ಮೂಲಕ ತಿಳಿಬೇಕದು, ಗುರುಗಳ ಮೂಲಕ ಅದನ್ನು ತಿಳಿಬೇಕು. ಈ ಜನ್ಮ ಬಂದಿದೆ, ಈಗ ನಾವೆಲ್ಲ ಬಂದಿದ್ದೀವಿ, ಸೇರಿದ್ದೀವಿ, ನಮ್ಮನ್ನು ನಾವು ತಿಳಿಬೇಕು. ಇಲ್ಲದೆ ಆದರೆ ಮತ್ತೆ ಯಾವ ಜನ್ಮ ಬರುತ್ತೋ ನಮ್ಮ ಕರ್ಮಾನುಸಾರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂಚಿತ ಕರ್ಮಗಳು, ಸಂಚಿತ ಅಂದರೆ ಸಂಗ್ರಹ ಆಗಿ ಇದ್ದಾವೆ, ನಮಗೆ ಗೊತ್ತಿಲ್ಲ. ಧರ್ಮಗ್ರಂಥಗಳು ಮಹಾತ್ಮರು ಎಲ್ಲ ಹೇಳೋದೇ ಸಂಚಿತ ಕರ್ಮ ಎಷ್ಟೋ ಇರುತ್ತೆ. ಯಾವಾಗ ನೀನು ಈ ಒಂದು ಆಧ್ಯಾತ್ಮ ಜ್ಞಾನ ತನ್ನನ್ನು ತಾನು ತಿಳಿಬೇಕು ಅನ್ನೋ ಬಂದು ಗುರುವನ್ನು ಮಾಡ್ತೀಯೋ, ಆ ಮಾರ್ಗದಲ್ಲಿ ನಡೀತೀಯೋ, ಈ ಸಂಗ್ರಹ ಆಗಿರತಕ್ಕಂಥ ಎಷ್ಟೇ ಕರ್ಮ ರಾಶಿ ಇದ್ರೂ ಅದು ಸುಟ್ಟು ಹೋಗುತ್ತೆ, ಸುಟ್ಟು ಹೋಗುತ್ತೆ. ಇಂದಿನ ಕರ್ಮ ಸುಟ್ಟೋಯ್ತು, ಸಂಚಿತ ಕರ್ಮ ಮತ್ತೆ ಮುಂದೆ ಮಾಡೋದಿಲ್ಲ ಆತ. ತನ್ನನ್ನು ತಾನು ತಿಳಿದಿರ್ತಕ್ಕಂಥ ವ್ಯಕ್ತಿ ಜನನಕ್ಕೆ ಕಾರಣವಾಗತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ. ಏನಿದ್ರು ಗುರು ಪೂಜೆ ಮಾಡ್ತಾನೆ ಅಷ್ಟೇ, ಗುರುವಿನ ಧ್ಯಾನ ಮಾಡ್ತಾನೆ, ಗುರುವಿನ ಸ್ಮರಣೆ ಮಾಡ್ತಾನೆ, ಕೇಳಿರ್ತಕ್ಕಂಥ ವಿಚಾರಗಳನ್ನು ಮನನ ಮಾಡ್ತಾನೆ. ಈ ಜನ್ಮ ನಮಗೆ ತಪ್ಪೋಯ್ತು ಅಂದರೆ ಮತ್ತೆ ನಾವು ಹುಡ್ತೀವೋ ಇಲ್ಲೋ ಮನುಷ್ಯನಾಗಿ. ಅದಕ್ಕೆ ಹೇಳ್ತಾರೆ ಇನ್ನೊಂದು ಕಡೆ, ಬರುವುದೇ ನರಜನ್ಮ, ಮುಂದಕ್ಕೆ ನರಜನ್ಮನೇ ಬರುತ್ತೆ ಅನ್ನೋದೇನು ಗ್ಯಾರಂಟಿ? ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಇವಾಗ ಕೊಡೋಕ್ಕಾಗ್ತಾ ಇಲ್ಲ ನೋಡಿ. ಗ್ಯಾರಂಟಿಗಳೆಲ್ಲ ಕೊಡ್ತಾವ್ರೆ, ಕೊಡೋಕ್ಕಾಗ್ತಾ ಇಲ್ಲ ನೋಡಿ. ಅದೇ ಸರಳವಾದಂಥದ್ದು ಕೊಡೋಕ್ಕಾಗ್ತಾ ಇಲ್ಲ. ಇನ್ನು ಜನ್ಮ ಹೆಂಗೆ ಗ್ಯಾರಂಟಿ ಮುಂದಿನ ಜನ್ಮದಲ್ಲಿ? ಅಕಸ್ಮಾತ್ ಬಂದ್ಬಿಡ್ತು ನರಜನ್ಮ, ಏನೋ ಪುಣ್ಯ ಫಲದಿಂದ ಬಂದ್ಬಿಡ್ತು, ಗುರು ಸಿಗ್ಬೇಕಲ್ಲ, ಸರಿಯಾದ ಗುರು. ಸರಿಯಾದ ಗುರು ಸಿಗ್ಬೇಕಲ್ಲ. ಸದ್ಗುರು ಸಿಕ್ಕದಾನೆ ಅಷ್ಟರೊಳಗಡೆ ನಮ್ಮ ಒಂದು ಮರಣ ಬಂದ್ಬಿಟ್ರೆ ಅದಕ್ಕೆ ಹೇಳ್ತಾರೆ ಕರುಣೆ ಇರುವುದೇ ಕಾಲನಿಗೆ ಮೃತ್ಯು. ಅದೇ ಟೈಮು ಮೃತ್ಯು ಬಂದ್ಬಿಟ್ರೆ ಏನು ಮಾಡೋಕ್ಕಾಗತ್ತೆ? ನೀನು ಹೋಗ್ಬೇಕಾಗತ್ತೆ. ಅದಕ್ಕೇನೆ ಮೃತ್ಯು ಯಾವತ್ತೂ ಮರೆಯೋದಿಲ್ಲ, ಬಂದಿಲ್ಲ ತಿಳಿ. ಅದನ್ನೇ ಇಲ್ಲಿ ಹೇಳ್ತಾರೆ, ಏನು ಶುದ್ಧವಾದ ಜ್ಞಾನವನ್ನು ತಿಳ್ಕೊಳ್ಳಿ. ಶುದ್ಧ ಜ್ಞಾನ ಯಾವುದು ಅಂತ ಅಂದರೆ ನನ್ನನ್ನು ತಾನು ತಿಳಿಯೋದೇ ಶುದ್ಧವಾದ ಜ್ಞಾನ, ಆತ್ಮ ಶುದ್ಧವಾದ ಜ್ಞಾನ, ಇನ್ನೆಲ್ಲ ಶುದ್ಧ ಜ್ಞಾನ. ಜ್ಞಾನ ತಿಳಿಯಕ್ಕೆ ಇನ್ನೊಂದು ಅರ್ಥದಲ್ಲಿ ಹೇಳು, ಅಹಂಕಾರವನ್ನು ಬಿಡಬೇಕು ನೀನು. ಮದ ಬಿಡಬೇಕು. 8 ರೀತಿಯ ಮದ ಇದೆ. ಪುತ್ರ ಮದ, ಪತ್ನಿ ಮದ, ಸೌಂದರ್ಯ ಮದ, ವಿದ್ಯಾಮದ, ಪದವಿ ಮದ, ಐಶ್ವರ್ಯ ಮದ, 8 ರೀತಿಯ ಮದ. ಮತ್ತು ದೇಹ ನಾನು ಅನ್ನೋ ಒಂದು ಅಹಂಕಾರ, ನಾನೇ ಎಲ್ಲ ಮಾಡ್ತಾ ಇರೋದು ಅಂತೇಳಿ ದೇಹ ತೋರಿಸಿ ಹೇಳ್ತಾರಲ್ಲ, ಅದರ ಅಹಂಕಾರ. ಈ ಅಹಂಕಾರವನ್ನು ಬಿಡಬೇಕಪ್ಪ ನೀನು. ಯಾವಾಗ ಅಹಂಕಾರವನ್ನು ಬಿಡ್ತೀಯೋ, ಮತ್ತು ಹೇಳಿದ್ರಲ್ಲ 8 ಮದಗಳು, ಮನೆ ಮಠ ಇವುಗಳ ಮದ, ಇವುಗಳನ್ನೆಲ್ಲ ನೀನು ಖಂಡಿತವಾಗಿ ಬಿಡಬೇಕು. ಅಹಂಕಾರ ಬಿಟ್ಟರೆ ನಿನ್ನ ಸ್ವರೂಪದ ಅರಿವು ನಿನಗೆ ಉಂಟಾಗದು. ಯಾವಾಗ ಅಹಂಕಾರ ಇರುತ್ತೋ ನೀನು ಮತ್ತೆ ಬಂಧನಕ್ಕೆ ಹೋಗ್ಬಿಡ್ತೀಯ, ಯಾವಾಗ ಬಂಧನ ಉಂಟಾಗುತ್ತೋ ದುಃಖ, ಯಾವಾಗ ಜನನ ಉಂಟಾಗುತ್ತೋ ನಿಮಗೆ, ಪ್ರಾಣಿಗಳ ಜನನ ಆಗಲಿ ಯಾವುದೇ ಜನ ಆಗಲಿ, ಮನುಷ್ಯನಿಗೆ, ನಮಗೆ, ನಿಮಗೆ, ಇಡೀ ಪ್ರಪಂಚಕ್ಕೆ ಇರತಕ್ಕಂಥ ಜನಗಳಿಗೆ ಜನನ ಆದರೆ ದುಃಖ. ಹುಟ್ಟುವಾಗ ದುಃಖ, ಹುಟ್ಟು ಸಾವಿನ ನಡುವೆ ದುಃಖ, ಸಾಯುವಾಗ ದುಃಖ. ಸಾಯುವ ಪರಿಸ್ಥಿತಿಯಲ್ಲಿ ಮನುಷ್ಯನಿಗೆ 1000 ಚೋಳು ಒಂದೇ ಬಾರಿ ಕಡ್ದಂಗೆ ಅಷ್ಟು ಅನುಭವ ಆಗುತ್ತಂತೆ, ಅಷ್ಟು ನೋವು ಉಂಟಾಗುತ್ತೆ. ಒಂದು ಚೇಳು ಕಡಿದ್ರೆ ಎಷ್ಟು ನೋವು ಉಂಟಾಗುತ್ತೆ ಅಂಥದ್ದು 1000 ಚೇಳು ಒಂದೇ ಸಲ ಕಡಿದಾಗ ಎಷ್ಟು ನೋವು ಉಂಟಾಗುತ್ತೆ, ಅಷ್ಟು ನೋವು ಉಂಟಾಗುತ್ತೆ ಅಂತೇಳಿ ಮಹಾತ್ಮರು ತಿಳಿಸಿದ್ದಾರೆ ನೋಡಿ. ದುಃಖ ಹುಟ್ಟಿದ್ರೆ ದುಃಖನಪ್ಪ, ದುಃಖ ಉತ್ಪತ್ತಿ ಆಯಿತು ಅನ್ಕೋ. ನಾವು ನೋಡ್ತಾ ಇದ್ದೀವಿ, ಹುಟ್ಟಿದ ಮಗು ಕಾಯಿಲೆಯಿಂದ ನರಳ್ತಾ ಇರೋದು ನೋಡ್ತಾ ಇದ್ದೀವಿ.
ಬಾಲ್ಯದಲ್ಲಿ ರೋಗ ರುಜಿನಗಳಿಂದ ನೋಡ್ತಾ ಇದ್ದೀವಿ. ರೋಗ ರುಜಿನಗಳು ಅಲ್ಲದೆ ಅವರ ಜೀವನಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಅವ್ರ ಜೀವನವನ್ನು ಪಾಲನೆ ಮಾಡಲು, ಪೋಷಣೆ ಮಾಡಲು ಮಕ್ಕಳನ್ನ, ಮರಿಗಳನ್ನ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಇದೆಲ್ಲ ಸುಖನ ದುಃಖನ? ಎಲ್ಲ ದುಃಖ, ಎಲ್ಲ ದುಃಖ. ಅದರಿಂದ ಈ ದುಃಖಗಳನ್ನು ನೀನು ನಿವಾರಣೆ ಮಾಡ್ಕೊಳ್ಬೇಕಾದ್ರೆ ಅಹಂಕಾರವನ್ನು ಬಿಡುವಂತನಾಗು. ಅಹಂಕಾರವನ್ನು ಬಿಡುವಂತನಾಗು. ಇದ್ಯಾವುದು ನಮ್ದಲ್ಲ. ಮೇಲ್ನೋಟಕ್ಕೆ ನಮ್ಮದೇ ಅಷ್ಟೇ. ಹೆಂಡತಿ ನಮ್ಮವಳು, ಮಕ್ಕಳು ನಮ್ಮವರು. ನಿಜವಾಗಲೂ ನೋಡಿದ್ರೆ ನಮ್ಮದಲ್ಲ. ನಮ್ಮದು ಅಂತ ನಾವು ಭ್ರಮೆನಲ್ಲಿ ಬಿದ್ದಿದ್ದೀವಿ. ಇದು ಅಪರಾಧ, ಅನೈತಿಕತೆ ಅಂತ ಹೇಳ್ತಾರೆ. ಹಾಗಂತ ಎಲ್ಲರೂ ಬಿಡೋದಲ್ಲ. ಇದ್ದಾರೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರ, ಋಣಾನುಸಂಬಂಧ, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ನಮ್ಮವರೇ. ಆದರೆ ನಿಜವಾಗ್ಲೂ ಯಾರೂ ನಮ್ಮವರಲ್ಲ. ಪರಸ್ಪರ ಒಬ್ರಿಗೊಬ್ರು ನಮ್ಮವರಲ್ಲ. ನಮ್ಮ ಸ್ವರೂಪವೇ ನಾವು. ಬಿಟ್ಟೋಗ್ಬಿಡ್ತಾರೆ. ಹೆಂಡತಿ ಗಂಡನ ಬಿಟ್ಟೋಗ್ಬಿಡ್ತಾರೆ, ಗಂಡ ಹೆಂಡತಿನ ಬಿಟ್ಟೋಗ್ಬಿಡ್ತಾರೆ, ಮಕ್ಕಳು ಬಿಟ್ಟೋಗ್ಬಿಡ್ತಾರೆ. ಬೆಳೆಯೋ ಮಕ್ಕಳು ಹೊರಟೋಗ್ತಾರೆ, ಎಷ್ಟು ದುಃಖ. ಬೆಳೆದಿರೋ ಮಕ್ಕಳು ಹೊರಟೋಗ್ತಾರೆ, ಎಷ್ಟು ದುಃಖ. ಹಾಗಾಗಿ ಯಾವುದು ನಮ್ಮದಲ್ಲ. ಮನೆ ನಮ್ಮದು. ಎಲ್ಲಿ ಮನೆ? ನೀನು ಕಟ್ಸಿರೋ ಮನೆ. ನೀನು ಮರಣ ಆಗ್ತಾನೆ ಅಂತ ಆಚೆ ಹಾಕ್ತಾರೆ, ಮಡಿಕೊಂಡಿರ್ತಾರ. ನೀನು ಕಟ್ಸಿದ್ಯಾ, ಭವ್ಯವಾದ ಅರಮನೆ ಕಟ್ಸಿದ್ಯಾ, ನಮ್ಮ ಅಪ್ಪ ಕಟ್ಸಿದ್ದಾನೆ ಅಂತೇಳಿ ನೀವು ಇಟ್ಕೊಂಡಿರ್ತಾರ. ಕೆಲವು ಸಮಯದವರೆಗೂ ಇಟ್ಕೊಂಡಿರ್ತಾರೆ ಅಷ್ಟೇ. ತದನಂತರ ಬಾಡಿ ನಾಚಿಕೆ ಹಾಕ್ರಪ್ಪ, ತೊಗೊಂಡವ್ರಿ, ಸುಡ್ರಿ, ದಫನ್ ಮಾಡಿರಿ. ಈ ರೀತಿ ಆಗ್ತಿದೆ. ಅದಕ್ಕೆ ನಾನು ಅನ್ನೋ ಒಂದು ನನ್ನದು ಅನ್ನೋ ಒಂದು ಭ್ರಮೆ ಬಿಡಿ, ಮೋಹ ಬಿಡಿ. ಯಾವಾಗ ಅದನ್ನು ನನ್ನದು ಅಂದ್ಕೊಂಡಿರ್ತೀಯೋ ನಿನಗೆ ಮತ್ತೆ ಬಂಧನ. ಅದನ್ನು ಸ್ಮರಣೆ ಮಾಡ್ತಾ ನಿನ್ನ ಪ್ರಾಣ ಹೊರಟೋಗ್ಬಿಟ್ರೆ ಮತ್ತೆ ಬಂಧನ. ಈ ಜಡ ಭರತ ಅಂತ, ಈ ಭಾರತ ಅನ್ನೋದು ಹೆಸರು ಬರೋಕ್ಕೆ ಅವನೇ ಕಾರಣ. ಭರತ ಅಂತ ರಾಜ ಅವನು, ಚಕ್ರವರ್ತಿ. ಅವನು ವಯಸ್ಸಾದ ಕಾಲಕ್ಕೆ ಎಲ್ಲ ರಾಜ್ಯವನ್ನು ಮಕ್ಕಳಿಗೆ ಕೊಟ್ಬಿಟ್ಟು ಕಾಡಿಗೆ ತಪ್ಪಿಸ್ಕೊಟ್ಟೋಗ್ತಾನೆ. ಹಾಗೆಲ್ಲ ಹಿಂದೆ ಎಲ್ಲ ಇತ್ತು. 4 ಆಶ್ರಮಗಳು ಅಂತೇಳಿ ವಿಂಗಡಿಸಿದ್ದಾರೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ. ವಾನಪ್ರಸ್ಥ ಅಂದರೆ ಗೃಹಸ್ಥನು ಎಲ್ಲವನ್ನ ಮಕ್ಕಳಿಗೆ ದಾರೆ ಎರೆದು ಕಾಡಿಗೆ ಹೋಗಿ ಆತ್ಮಚಿಂತನೆಯನ್ನು ಕುರಿತು ಮಾಡೋದು. ಹಾಗೆಲ್ಲ ಮಾಡ್ತಾಯಿದ್ರು. ಈಗೆಲ್ಲ ಅವಕಾಶ ಇಲ್ಲ ಅವೆಲ್ಲ. ಆಗೊಂದು ಕಾಲ ಇತ್ತು ಅಂತ ಹೇಳ್ತಾರೆ ಗ್ರಂಥಗಳಲ್ಲಿ. ಅದೇ ರೀತಿ ಅವನು ಎಲ್ಲವನ್ನ ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ಹೊರಟೋದ. ಅಲ್ಲಿ ತಪಸ್ ಮಾಡ್ತಾ ಇದ್ದಾನೆ, ಆತ್ಮಚಿಂತನೆ ಮಾಡ್ತಾ ಇದ್ದಾನೆ. ಅವನು ಕುಟೀರದ ಪಕ್ಕದಲ್ಲಿ ಒಂದು ನದಿ ಹರಿತಾ ಇತ್ತು. ಒಮ್ಮೆ ಒಂದು ಹುಲಿ ಒಂದು ಹೆಣ್ಣು ಜಿಂಕೆ, ಗರ್ಭಿಣಿ ಜಿಂಕೆಯನ್ನು ಅಟ್ಟಿಸ್ಕೊಂಡು ಬರ್ತಾ ಇತ್ತು. ಸಣ್ಣ ನದಿ. ಆ ಹೆಣ್ಣು ಜಿಂಕೆ ಗರ್ಭಿಣಿ ಆ ನದಿ ದಾಟೋದಕ್ಕೆ ಸಲುವಾಗಿ ಎಗರುತ್ತೆ, ಈ ಕಡೆಯಿಂದ ಆ ಕಡೆ ಹೋಗ್ಬಿಡೋಣ ಅಂತ. ಆದರೆ ಎಗರಕ್ಕೆ ಸಾಧ್ಯ ಆಗದೆ ನದಿನಲ್ಲಿ ಬಿದ್ದೋಗ್ಬಿಡುತ್ತೆ. ಅಲ್ಲೇ ಅದಕ್ಕೆ ಪ್ರಸವ ಆಗಿಬಿಟ್ಟು ಒಂದು ಮರಿಗೆ ಜನ್ಮ ಕೊಟ್ಬಿಡುತ್ತೆ. ಇದನ್ನು ನೋಡ್ತಾ ಇದ್ದ ಈ ರಾಜ. ಅಯ್ಯೋ ಪಾಪ ಮರಿ ಹೊರಟೋಗ್ಬಿಡುತ್ತಲ್ಲ ಅಂತೇಳಿ ಆ ಮರಿನ ಅದನ್ನು ಕಾಪಾಡಿ ಎತ್ಕೊಂಬಂದು ಸಾಕ್ಬಿಡ್ತಾನೆ. ಸಾಕ್ತಾ ಅದ್ರ ಮೇಲೆ ಮೋಹ ಜಾಸ್ತಿ ಆಗ್ಬಿಡ್ತು ಅವನಿಗೆ. ಅದನ್ನು ಬಿಟ್ಟಿಲ್ಲಾರದೆ ಇದ್ಬಿಟ್ಟ. ಇವತ್ತು ಆಯುಷ್ ಮುಗೀತು. ಆ ಸಮಯಕ್ಕೆ ಸರಿಯಾಗಿ ದೊಡ್ಡದಾಗಿ ಬೆಳೆದಿತ್ತು, ಎಲ್ಲ ಹೊರಟೋಯ್ತು. ಬೇರೆ ಗುಂಪು ಬಂತು, ಜಿಂಕೆ ಗುಂಪು. ಅದ್ರ ಜೊತೆ ಹೊರಟೋಯ್ತು. ಇದು ಇನ್ನು ಸಾಯೋ ವಯಸ್ಸು, ಪ್ರಾಣ ಹೋಗ್ತಾ ಇದೆ. ಜಿಂಕೆಗೆ ಒಂದು ಹೆಸರಿಟ್ಟಿದ್ದ. ಆ ಹೆಸರನ್ನು ಕರೆದು ಜಿಂಕೆ ನೆನೆಸ್ಕೊಂಡು ಪ್ರಾಣ ಹೊರಟೋಯ್ತು. ಮತ್ತು ಮರು ಜನ್ಮದಲ್ಲಿ ಅವನು ಜಿಂಕೆ ಆಗಿಬಿಟ್ಬಿಟ್ಟ. ಅವನು ಮಾಡಿದ ತಪಸ್ಸಿನ ಫಲದಿಂದ ಅವನಿಗೆ ಹಿಂದಿನ ಜನ್ಮದ ಅರಿವು ಉಂಟಾಗ್ತಾ ಇತ್ತು. ನಾನು ತಪ್ಪು ಮಾಡಿದೆ. ಯಾಕೆ ಕತೆ ಹೇಳ್ತಾ ಇದ್ದೀವಿ ಅಂದರೆ, ಏನನ್ನ ಮನಸ್ಸಿನಲ್ಲಿ ನಾವು ಧಾರಣೆ ಮಾಡಿಕೊಂಡು ನಮ್ಮ ಶರೀರ ಬಿಡ್ತೀವೋ ಅದೇ ಆಗಿಬಿಡ್ತೀವಿ. ಯಾವಾಗ ನಾನು ಆತ್ಮಸ್ವರೂಪನು ಅಂತೇಳಿ ತಿಳಿದು ನೀವು ಶರೀರವನ್ನು ಬಿಟ್ಟರೆ ಹೋಗಿ ಅಲ್ಲಿ ನಿಲ್ತೀರ. ಆತ್ಮಸ್ವರೂಪನು ಅಂತ ತಿಳ್ಕೊಳ್ಳೋಕ್ಕೆ, ಅದನ್ನು ಸಾಧನೆ ಮಾಡೋದಕ್ಕೆ ಸತ್ಸಂಗ. ಹಾಗಾಗಿ ಏನನ್ನು ನೀನು
ಮೋಹಿಸ್ಬೇಡ, ಎಲ್ಲವನ್ನ ನಿರ್ವಹಣೆ ಮಾಡು. ಬಂದ ನಿರ್ವಹಣೆ ಮಾಡಲೇಬೇಕು. ಅದು ಸರಿ ಇಲ್ಲ. ನನ್ನದು ನನ್ನದು ಅನ್ನೋದು ಸರಿ ಇಲ್ಲ. ಯಾರ್ದೋ ವಸ್ತು ನನ್ನದು ಅಂದರೆ ಬಿಡ್ತಾರಾ? ಬಿಡೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ, ನಮ್ಮದು ವಸ್ತು ತೊಗೊಂಡ್ಬಿಟ್ಟಿದ್ದಾನೆ ನೋಡಿ ಅಂತೇಳಿ ದೂರು ಕೊಡ್ತಾರೆ. ಅವ್ರು ತೆಗೆದುಕೊಂಡು ಹೋಗ್ತಾರೆ, ಶಿಕ್ಷೆ ಕೊಡ್ತಾರೆ. ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿರ್ತಕ್ಕಂಥ ಮನೆ, ಮಠ, ಐಶ್ವರ್ಯ, ಪತ್ನಿ, ಬಂಧು ಬಳಗ ಇವೆಲ್ಲ ನನ್ನವರು ಅಂತೇಳಿ ನೀನು ಮನಸ್ಸಲ್ಲಿ ಧಾರಣೆ ಮಾಡಿಕೊಂಡು ಮರಣದ ಸಮಯದಲ್ಲಿ ನೀನೇನಾದ್ರು ದೇಹ ಬಿಟ್ಟರೆ ನಿನ್ನ ಶಿಕ್ಷೆ ಏನು ಅಂತಂದರೆ ಮತ್ತೆ ಜನ್ಮ, ಮತ್ತೆ ಜನನ ಆದಮೇಲೆ ಮರಣ. ಹಾಗಾಗಿ ಇದು ಸರಿ ಇಲ್ಲ, ಇದನ್ನು ಬಿಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸುಖ ಅದರಲ್ಲಿ ಇಲ್ಲ, ಎಲ್ಲ ತಾತ್ಕಾಲಿಕ ಸುಖ. ಆಗಲೇ ಹೇಳಿದ್ವಲ್ಲ, ಸುಖ ದುಃಖ ಎರಡೂ ಇದೆ. ತಾತ್ಕಾಲಿಕ ಸುಖ, ದುಃಖವೇ ಜಾಸ್ತಿ. ಅದರಿಂದ ಈ ದೇಹ ನಾನು ಅನ್ನೋದನ್ನು ಬಿಡು, ಇದ್ರ ಮೇಲಿರ್ತಕ್ಕಂಥ ವ್ಯಾಮೋಹವನ್ನು ಬಿಡು, ಮಮತೆಯನ್ನು ಬಿಡು, ಇದ್ರ ಮೇಲಿರ್ತಕ್ಕಂಥ ಅಹಂಕಾರ, ನಾನು, ನನ್ನ ದೇಹ, ನನ್ನ ಮನೆ, ನನ್ನ ಬಂಧು, ನನ್ನ ಬಳಗ, ನನ್ನ ಪತ್ನಿ, ನನ್ನ ಹೆಂಡತಿ, ಮಕ್ಕಳು, ಇವುಗಳ ಮೇಲಿರ್ತಕ್ಕಂಥ ಮಮತೆ, ಅತಿಯಾದ ಮಮತೆ ಇರಬೇಕು. ಪ್ರೀತಿ ಇರಬೇಕು. ಅವ್ರನ್ನ ಸಾಕೋ ಸಲುವಾಗಿ ಪ್ರೀತಿಯಿಂದ ಅವ್ರನ್ನ ಕಾಪಾಡಬೇಕು, ಪೋಷಣೆ ಮಾಡಬೇಕು. ಆದರೆ ಅವ್ರು ಯಾರು ನಮಗೆ ಬಂಧನದಿಂದ ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ ಕಡೆಯಿಂದ. ಇದನ್ನು ತಿಳಿ. ಬಂಧನದಿಂದ ಬಿಡಿಸ್ಕೊಳ್ಬೇಕಾದ್ರೆ ನೀನೇ ಪ್ರಯತ್ನ ಮಾಡಬೇಕು. ಸ್ವತಃ ನೀನೇ ಪ್ರಯತ್ನ ಮಾಡಬೇಕು. ನೀನು ಯಾರು ಒತ್ಕೊಂಡು ಈ ಕೇದಾರ್ನಾಥ್ಗೆ ಹೋಗ್ಬೇಕು. ನೀವು ಎಲ್ಲ ಒತ್ಕೊಂಡು ಹೋಗ್ತಾರೆ ದುಡ್ಡು ಕೊಟ್ಟರೆ ಅಲ್ಲಿ ದರ್ಶನ ಮಾಡೋಕ್ಕೆ. ಆದರೆ ನಿನ್ನ ಸ್ವರೂಪವನ್ನು ನೀನು ತಿಳಿಯೋಕ್ಕೆ ನೀನೇ ಹೋಗಬೇಕು, ನೀನೇ ಪ್ರಯತ್ನ ಮಾಡಬೇಕು. ಬೇರೆ ಯಾರು ಸಹಾಯಕರಿಲ್ಲ. ಸಹಾಯ ಮಾಡತಕ್ಕಂಥವ್ರು ಯಾರು ಅಂತ ಅಂದರೆ ಗುರು. ಆ ವಿಚಾರವನ್ನೆಲ್ಲ ತಿಳಿಸ್ತಾನೆ. ನೋಡಪ್ಪ, ಬಂಧನ ಇದೆಲ್ಲ ಬಂಧನ ಸ್ವರೂಪ, ಬಂಧನದಿಂದ ಕೂಡಿದೆ. ವಿಚಾರ ಮಾಡು, ಮನನ ಮಾಡುವಂತನಾಗು. ತಿಳ್ಕೊ, ನಿನ್ನನ್ನು ನೀನು ಉದ್ಧಾರ ಮಾಡ್ಕೊ. ಯಾರು ಉದ್ಧಾರ ಮಾಡೋರಿಲ್ಲ. ಲೌಕಿಕದಲ್ಲಿ ಉದ್ಧಾರ ಮಾಡ್ತಾರೆ, ಒಬ್ರಿಗೊಬ್ರು ಸಹಾಯ ಮಾಡಿ ಉದ್ಧಾರ ಮಾಡ್ಬೋದು, ಅದು ಲೌಕಿಕ. ಆಧ್ಯಾತ್ಮಿಕದಲ್ಲಿ ನಮ್ಮನ್ನು ನಾವೇ ತಿಳಿಬೇಕು, ನಾವೇ ಉದ್ಧಾರ ಮಾಡ್ಕೊಳ್ಬೇಕು. ಅದಕ್ಕಾಗಿ ಮಹಾತ್ಮರು, ಕಬೀರ್ ಸಾಹೇಬರು, ಅನೇಕ ಮಹಾತ್ಮರು ಕಷ್ಟಪಟ್ಟಿದ್ದಾರೆ ಜನಗಳಿಗೆ ಎಚ್ಚರಿಕೆ ಕೊಡೋದಕ್ಕೆ. ಅದನ್ನೇ ಹೇಳ್ತಾರೆ, ಇದೆಲ್ಲ ಅಪರಾಧ, ಇದೆಲ್ಲ ಬಿಟ್ಬಿಡು, ಇವೆಲ್ಲವನ್ನು ಬಿಡುವಂತನಾಗು. ತ್ಯಾಗ, ತಜಿನಿ ಅಂದರೆ ತ್ಯಾಗ. ಮನಸ್ಸಿಂದ ಹೊರಗಡೆ ಹಾಕೋದು. ಮನಸ್ಸಿನಲ್ಲಿ ಧಾರಣೆ ಮಾಡ್ಕೊಳ್ಬೇಡ, ಅದರಲ್ಲಿ ಕುಳಿತುಕೊಳ್ಬೇಡ. ಮತ್ತು ಹರಿ ಭಜೈ. ಹರಿ ಅಂದ್ರೇನು? ವಿಷ್ಣು ಅಂತ ಹೇಳ್ತೀವಿ. ಆದರೆ ಇಲ್ಲಿ ಕಬೀರ್ ಸಾಹೇಬರು ಹರಿ ಅಂತ ಹೇಳಿದ್ರು, ರಾಮ ಅಂತ ಹೇಳಿದ್ರು, ಶಿವ ಅಂತ ಹೇಳಿದ್ರು. ಯಾರಿಗೆ? ಬ್ರಹ್ಮ ಅಂತ ಹೇಳಿದ್ರು. ನಮ್ಮ ಸ್ವರೂಪಕ್ಕೆ, ನಿಮ್ಮೆಲ್ಲರ ಸ್ವರೂಪಕ್ಕೆ, ನಮ್ಮೆಲ್ಲರ ಆತ್ಮಕ್ಕೆ, ನಿಮ್ಮೆಲ್ಲರ ಆತ್ಮಕ್ಕೆ. ಹರಿ ಅಂದ್ರೇನು? ಭಗವಂತನು ಹೇಗಿದ್ದಾನೆ? ಎರಡು ವಿಧ ತಿಳಿಸ್ತಾ ಇದ್ದಾರೆ. ಎರಡು ರೀತಿಯಲ್ಲಿದ್ದಾನೆ. ಸಗುಣ ಭಗವಂತ, ನಿರ್ಗುಣ ಭಗವಂತ. ಸಗುಣ ಭಗವಂತ ಅಂದರೆ ದೇಹವನ್ನು ಧಾರಣೆ ಮಾಡಿ ಒಳ್ಳೆ ಗುಣಗಳಿಂದ ಇರತಕ್ಕಂಥವ್ರು. ನೀವೆಲ್ಲ ಬಂದು ಕೇಳಿದ್ದೀರ, ಒಳ್ಳೆ ಗುಣಗಳಿರ್ತಕ್ಕಂಥವ್ರು ನೀವೆಲ್ಲ ದೈವ ಸ್ವರೂಪಿಗಳೇ. ಗುರುಗಳು ದೈವ ಸ್ವರೂಪಿಗಳೇ, ತಂದೆ ತಾಯಿಗಳು ದೈವ ಸ್ವರೂಪಿಗಳೇ. ಎಲ್ಲರೂ ಪ್ರಾಣಿಗಳು ಅಷ್ಟೇ ದೈವ ಸ್ವರೂಪಿಗಳೇ. ಅದಕ್ಕೆ ಅಹಿಂಸೆಯನ್ನು ಪಾಲನೆ ಮಾಡಿ ಅಂತ ಹೇಳೋದು. ಪ್ರಾಣಿಗಳನ್ನು ಹತ್ಯೆ ಮಾಡಬೇಡಿ, ಊಟಕ್ಕೋಸ್ಕರ ಹತ್ಯೆ ಮಾಡಬೇಡಿ. ಮತ್ತು ಅವು ಒಂದಕ್ಕೊಂದು ಹತ್ಯೆ ಮಾಡಿ ತಿಂತವೆ ಅಂದರೆ ಅದು ಪ್ರಾರಬ್ಧ ಕರ್ಮ. ಅವಿಗೆ ಹೊಟ್ಟೆ ಹಸಿವಿಗೆ ಅದೇ ಆಹಾರ, ಅದು ಮಾಡ್ಕೊಳ್ತವೆ. ನೀನು ಮನುಷ್ಯ, ವಿಚಾರ ಮಾಡೋ ಶಕ್ತಿ ಇದೆ ನಿನಗೆ. ಬೇರೆ ರೀತಿಯ ಆಹಾರನ ನೀನು ಊಟ ಮಾಡ್ಬೋದು, ಸಸ್ಯಾಹಾರ ಊಟ ಮಾಡ್ಬೋದು. ಅದನ್ನು ಹತ್ಯೆ ಮಾಡಿ ಊಟ ಮಾಡುವಂಥ ಅವಶ್ಯಕತೆ ನಿನಗಿಲ್ಲ. ಮಾಡಿಬಿಟ್ಟಿದ್ದಾರೆ. ದೇವಿ ದೇವತಾದಿಗಳ ಹೆಸರಿನಲ್ಲಿ ಬಲಿ ಕೊಡೋದು ಅವೆಲ್ಲ ಅಪರಾಧ. ಮಾಡಬಾರ್ದು.
ಅವೆಲ್ಲ ಮಾಡ್ತೀವಿ ಅಂದರೆ ಮತ್ತೆ ಹುಟ್ಟೋದು, ಮತ್ತೆ ಹುಟ್ಟೋದು. ಶಂಕರಾಚಾರ್ಯ ತಮ್ಮ ಜೀವಿತಾವಧಿಯಲ್ಲಿ ಒಂದು ಕಡೆ ಯಾವುದೋ ದೇವಿಗೆ ಪಶು ಬಲಿನ ಕೊಡೋಕ್ಕೆ ಹೊಟ್ಟಿದ್ರು, ಅದನ್ನು ಬದಲಾವಣೆ ಮಾಡಿದ್ರು. ಅವಳು ಕೇಳಿಲ್ಲ, ನೀವ್ಯಾಕೆ ಕೇಳ್ತಾ ಇದ್ದೀರಾ, ಕೇಳಿದರೆ ಹೇಳಿ ನಾನು ಉತ್ತರ ಕೊಡ್ತೀನಿ ಅಂತ ಮಾತಾಡಿಸ್ತಾರೆ. ಜನಗಳು ಎಲ್ಲೇ ಅವಳು ಎದ್ದು ಬರಲಿಲ್ಲ. ಪ್ರಾರ್ಥನೆಯಿಂದ ಅವಳನ್ನ ಒಲಿಸ್ಕೊಂಡು ಸಾಮಾನ್ಯವಾದ ಪೂಜೆ ಹಣ್ಣು ಹಂಪಲುಗಳಿಂದ ಮಾಡೋದು. ಹೀಗಾಗಿ ಸಗುಣ ಭಗವಂತ ಯಾರು? ನಾವೆಲ್ಲರೂ ಭಗವಂತ ಸ್ವರೂಪಿಗಳು, ಮನುಷ್ಯರೆಲ್ಲರೂ ಭಗವಂತ ಸ್ವರೂಪಿಗಳೇ. ಸಗುಣ ಅಂದರೆ ಗುಣ ಇರತಕ್ಕಂಥವ್ರು. ಕೆಟ್ಟ ಗುಣ ಇರತಕ್ಕಂಥವನಲ್ಲೂ ಆತ್ಮ ಇದೆ. ಅವನು ಪ್ರಾರಬ್ಧ ಕರ್ಮ ದುಷ್ಕರ್ಮ ಮಾಡ್ತಾನೆ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ನಾವು ನೋಡತಕ್ಕಂಥದ್ದು ಅವನು ಭಗವಂತ ಸ್ವರೂಪನು. ಅವನು ನಮ್ಮ ಮೇಲೆ ಹಲ್ಲೆ ಮಾಡ್ತಾನೆ ಅಂದರೆ ವೃಥಾ ಯಾರೂ ಹಲ್ಲೆ ಮಾಡೋಕ್ಕೆ ಬರೋದಿಲ್ಲ ಅಲ್ವಲ್ಲ. ಏನಾದರೂ ಗಲಾಟೆ ವಗೈರೆ ಆದರೆ ಹಲ್ಲೆ ಮಾಡೋಕ್ಕೆ ಬರ್ತಾನೆ. ಅವ್ರ ಸವಾಸದಿಂದ ದೂರ ಇರೋದು, ಅವ್ರ ಸವಾಸದಿಂದ ದೂರ ಇರೋದು. ಅದಕ್ಕೆ ಸಗುಣ ಭಗವಾನ್ ದೇಹಧಾರಿ ಹೋಗ್ತಾ ಹಾಯ್ ನೋಡಿ. ದೇಹ ಧರಿಸಿರ್ತಕ್ಕಂಥವರೆಲ್ಲರೂ ಸಗುಣ ಭಗವಂತರೇ. ಅದು ಪ್ರಾಣಿಗಳು ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು. ಇಲಿಗಳಿಗೆಲ್ಲ ಪೂಜೆ ಮಾಡ್ತಾರೆ ರಾಜಸ್ಥಾನದಲ್ಲಿ ಅಲ್ವರಾ. ನಾವೆಲ್ಲ ಗೋವುಗಳಿಗೆ ಪೂಜೆ ಮಾಡ್ತೀವಿ ಅಲ್ವರಾ. ಗೋವುಗಳಿಗೆ ಪೂಜೆ ಮಾಡ್ತೀವಿ, ಆನೆಗೆ ದೇವರು ಅಂತೇಳಿ ಪೂಜೆ ಮಾಡ್ತೀವಿ. ಯಾಕೆ? ಅದರಲ್ಲಿ ಆತ್ಮಸ್ವರೂಪನಿದ್ದಾನೆ, ಆತ್ಮನಿದ್ದಾನೆ. ಅದರಲ್ಲೂ ಅವಕ್ಕೂ ಅರಿವು ಅನ್ನೋ ಶಕ್ತಿ ಇದೆ. ಅರಿತವೆ ನೋಡಿ, ತಿನ್ನೋದನ್ನು ಅರಿತವೆ. ಜೀವ ಭಯ ಇದೆ ಅದಕ್ಕೆ. ಎಲ್ಲ ರೀತಿಯ ಅರಿವು ಇದೆ. ಆದರೆ ಮನುಷ್ಯನ ಹಾಗೆ ವಿಚಾರ ಮಾಡತಕ್ಕಂಥ ಶಕ್ತಿ ಅವುಗಳಿಗಿಲ್ಲ. ಸತ್ಯಾಸತ್ಯಗಳನ್ನು ವಿಮರ್ಶೆ ಮಾಡೋ ಶಕ್ತಿ ಇಲ್ಲ. ನ್ಯಾಯ ಅನ್ಯಾಯಗಳನ್ನು ವಿಮರ್ಶೆ ಮಾಡೋ ಶಕ್ತಿ ಇಲ್ಲ ಅವಕ್ಕೆ. ಧರ್ಮಾಧಾರಗಳನ್ನು ತಿಳಿಯೋ ಶಕ್ತಿ ಇಲ್ಲ. ಹೊಟ್ಟೆಪಾಡು ಜ್ಞಾನ ಅವೆಲ್ಲ, ಹೊಟ್ಟೆಪಾಡು ಜ್ಞಾನ ಅದಕ್ಕಿರ್ತವೆ. ಆದರೆ ಯಾರು ತನ್ನನ್ನು ತಾನು ತಿಳಿದಿಲ್ವೋ ಅವರೆಲ್ಲರೂ ಸಹ ಅದೇ ರೀತಿ ಪಶು ಜೀವನ. ಆಹಾರ, ನಿದ್ರಾ, ಭಯ, ಮೈಥುನ. ಆಹಾರ ಮನುಷ್ಯನಿಗೆ ಬೇಕು, ನಿದ್ರೆ ಮನುಷ್ಯನಿಗೆ ಬೇಕು, ಭಯ ಮನುಷ್ಯನಲ್ಲಿದೆ, ಇನ್ನೂ ಜಾಸ್ತಿ ಇದೆ ಭಯ. ಅವಕ್ಕೆಲ್ಲ ಜೀವ ಭಯ ಮಾತ್ರ, ಅವಕ್ಕೆ ಇನ್ನೂ ಜಾಸ್ತಿ ಇದೆ. ಭಯದ ಬಗ್ಗೆ ಕಳೆದ ವಾರ ಹೇಳಿದ್ವಿ ಎಷ್ಟು ರೀತಿ ಭಯ ಇದೆ ಅಂತ. ಇಲ್ಲಿಗೆ 15 ದಿನದ ಕೆಳಗಡೆ ಕುಂತ್ರ ಭಯ, ನಿಂತ್ರ ಭಯ, ಹೋಗ್ತಾ ಇದ್ರ ಭಯ. ಯಾವನು ಹೊಡೆದು ಬಿಡ್ತಾನೆ ಅಂತ ಪಕ್ಕಕ್ಕೆ ಹೋಗ್ತೀವಿ. ಹೋಗಬಾರ್ದು ಅಂತೇನಿಲ್ಲ, ಹೋಗಬೇಕು, ಎಚ್ಚರಿಕೆ ನಮಗೆ. ಆದರೆ ಭಯ, ಅನೇಕ ಭಯ. ನೌಕರಿ ಹೋಗ್ಬಿಡುತ್ತೆ ಅಂತ ಭಯ. ಏನು ಮಾಡಿರಲ್ಲ ನೋಡಿ, ಮನೆ ಏನು ಮಾಡಲಿಲ್ಲ ಅವರೆಲ್ಲ ಪಾಪ. ಏನೋ ಆಕಸ್ಮಿಕ ಆಗೋಯ್ತು, ಎಲ್ಲರಿಗೂ ಕೆಲಸನ ತೆಗೆದುಬಿಟ್ರು. ಈ ರೀತಿಯಾಗಿ ಭಯ. ಅದಕ್ಕೆ ಹೇಳ್ತಾರೆ ಸಗುಣ ಭಗವಾನ್ ದೇಹಧಾರಿ ಹೋಗ್ತಾ है. ದೇಹವನ್ನು ಧರಿಸ್ತಕ್ಕಂಥವರೆಲ್ಲರೂ ಸಗುಣ ಭಗವಾನವರೇ. ಆದ್ದರಿಂದ ಮನುಷ್ಯರು, ಎಲ್ಲರ ಮನುಷ್ಯರು ಹರಿಸ್ವರೂಪ ಅಂತೇಳಿ ಕಬೀರ್ ಸಾಹೇಬ್ರು ಹೇಳಿದ್ರು. ಶಿವಸ್ವರೂಪ, ಬ್ರಹ್ಮಸ್ವರೂಪ. ಇವರು ಸೇವೆ ಮಾಡಿ, ಯಾರು? ತಂದೆ ತಾಯಿಗಳ ಸೇವೆ ಮಾಡಿ ನೋಡಿ, ಅದು ಹರಿಭಜನೆ. ಎಷ್ಟು ಅರ್ಥದಲ್ಲಿ ಹೇಳ್ತಾರೆ. ಗುರು ಹಿರಿಯರ ಸೇವೆ ಮಾಡಿ, ಹರಿಭಜನೆ. ಭಜನೆ ಅಂದರೆ ಇಷ್ಟೊತ್ತು ಮಾತಾಡಿದ್ವಲ್ಲ, ಮಾಡಿದ್ವಿ ಭಜನೆ, ಇದೊಂದು ಭಾಗ. ಆದರೆ ನಿಜವಾದ ಹರಿಭಜನೆ ಏನು ಅಂದರೆ ತಂದೆ ತಾಯಿಗಳ ಸೇವೆ ಮಾಡೋದು. ಮನೆಯಲ್ಲಿ ಪರಸ್ಪರ ಸೇವೆ ಮಾಡಬೇಕು. ಕೆಲಸ ಕಾರ್ಯಗಳು ಮಾಡೋದನ್ನು ಸೇವಾ ರೀತಿಯಿಂದ ಮಾಡಿ, ಅಹಂನಿಂದ ಮಾಡಿಸಕೋಬಿಡಿ. ನನ್ನ ಹೇಳಿದ್ದು ನಡೀಲೇಬೇಕು, ಬಿಟ್ಬಿಡಿ. ನಾನು ಅವರಂತೆ ಒಬ್ಬ ಕೆಲಸಕಾರ, ಏನೋ ಮನೆಯಲ್ಲಿರ್ತಕ್ಕಂಥ ಸದಸ್ಯ, ನಾನು ಸೇವಕ. ಅವ್ರ ಕೆಲಸ ಮಾಡಬೇಕು, ಅನುಕೂಲ ಆದಂಗೆ ಸೇವೆ ಮಾಡಿ. ಅದೇ ರೀತಿ ಪ್ರಾಣಿಗಳಿಗೂ ಅಷ್ಟೇ ತೊಂದರೆ ಕೊಡಬೇಡಿ. ನಿಮ್ಗೆ ಅನುಕೂಲ ಆದರೆ ಆಹಾರ ಕೊಡಿ, ಇಲ್ಲಾಂದರೆ ಸುಮ್ಮನೆ, ಇಲ್ಲಾಂದರೆ ಸುಮ್ಮನಿದ್ಬಿಡಿ. ಪ್ರಾಣಿ ಮಾತ್ರಕ್ಕೆ ಸೇವಾ ಹರಿಸೇವಾಯಿ, ಅದು ಹರಿಸೇವೆನೇ. ತೊಂದರೆ ಮಾಡಬೇಡಿ. ಅದರ ಜೊತೆಯಲ್ಲಿ ಸಂತರ ಸೇವೆ ಮಾಡಿ.
ನೋಡ್ಕೊಂಡು ಮಾಡಿ. ಸಂತರು ಸಾಧು ಸಂತರ ಸೇವೆ ಮಾಡಿ. ಎಚ್ಚರಿಕೆಯಲ್ಲಿ ಮೋಸ ಹೋಗಬೇಡಿ. ಸೇವೆ ಮಾಡ್ತೀವಿ ಅಂತ ದಾರಿಯಲ್ಲಿ ಹೋಗೋ ಸಾಧುಗಳನ್ನೆಲ್ಲ ತಂದು ಕುಂಡಿಸ್ಕೊಳ್ಳೋದಲ್ಲ. ಎಷ್ಟೋ ಮೋಸಗಳಾಗ್ಬಿಡ್ತವೆ. ಈಗ ಮೋಸಗಳಾಗ್ಬಿಡ್ತವೆ. ಎಚ್ಚರಿಕೆಯಲ್ಲಿ ಗುರುತು ಪರಿಚಯ ಇರತಕ್ಕಂಥ ಸಾಧು ಸಂತರನ್ನ ಕರ್ಕೊಂಡೋಗಿ ಸೇವೆ ಮಾಡಿ. ಅವ್ರ ಗುಣನೂ ನೋಡಿ, ಅವರು ಸೇವೆಗೆ ಅರ್ಹತೆ ಇದೆಯಾ, ಅವರಲ್ಲಿ ಒಳ್ಳೆಯ ಗುಣಗಳನ್ನು ಹೊಂದಿದ್ದಾರಾ, ಅದೆಲ್ಲ ನೀವು ಶೋಧನೆ ಮಾಡಬೇಕು. ಅದಕ್ಕೆ ಹೇಳಿದ್ದಾರೆ ಕಬೀರ್ ಸಾಹೇಬ್, ಗುರುನ ಮಾಡಿದ್ರೆ ಶೋಧನೆ ಮಾಡಿ. ನೀರು ಕುಡಿಬೇಕಾದ್ರೆ ಕಚಡ ನೀರು ಕುಡಿತೀವ, ಶೋಧಿಸಿ ಕುಡಿತೀವಿ. ಹಂಗೆ ಶೋಧನೆ ಮಾಡಿ. ಗುರುಕೋ ಕೀಜೈ ಜಾನಕಿ ಪಾನಿ ಪೀಜೈ ಚಾನಿಕಿ ಅಂತ. ಗುರುನ ನೀವು ಶೋಧನೆ ಮಾಡಿ, ಗುರುನ ಆಯ್ಕೆ ಮಾಡಿ. ಅದು ಹರಿಸೇವೆ. ಈ ಸೇವೆ ನೀವು ಅಗತ್ಯವಾಗಿ ಮಾಡಬೇಕು. ತಂದೆ ತಾಯಿಗಳ ಸೇವೆ, ಗುರು ಹಿರಿಯ ಸೇವೆ, ಇದೆಲ್ಲ ಒಂದೊಂದು ಮೆಟ್ಟಿಲಿದ್ದಂಗೆ. ನಾವು ನಮ್ಮ ಸ್ವರೂಪವನ್ನು ತಿಳಿಯೋಕ್ಕೆ ಯಾರು ಸಂತೆನಲ್ಲಿ ಕುಳಿತು ಸತ್ಸಂಗ ಹೇಳೋದಿಲ್ಲ. ಒಂದು ಆಶ್ರಮ ಅಂತ ಇದೆ, ಒಂದು ಮಠ ಅಂತ ಇರುತ್ತೆ, ಅಲ್ಲಿ ಇರ್ತಾರೆ ಗುರುಗಳು. ಅವ್ರನ್ನ ಹೋಗಬೇಕು, ಅವ್ರನ್ನ ಗೌರವಿಸ್ಬೇಕು, ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಬೇಕು. ಹಾಗೆ ನಾವು ಏನು ಆಗಿದ್ದೀವೋ ನಮ್ಮನ್ನು ಅವರಂತೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಗುರುಕೋ ಕೀಜೈ ಕೋಟಿ ಕೋಟಿ ಪ್ರಣಾಮ್, ಕೀಟನ ಜಾನೆ ಭೃಂಗಕೋ ಗುರು ಕರ್ಲೆ ಆಪ ಸಮಾನ್. ಗುರು ಕರ್ಲೆ ಆಪ ಸಮಾನ್. ಗುರುವಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಮಾಡಿ, ಒಂದಲ್ಲ ಎರಡಲ್ಲ, ಕೋಟಿ ಕೋಟಿ ಪ್ರಣಾಮಗಳನ್ನು ಮಾಡಿ ಗುರುವಿಗೆ. ಅವನು ಏನಾಗಿದನೋ ಅದರಂತೆ ನಿಮ್ಮನ್ನು ಮಾಡ್ತಾನೆ. ಕೀಟನ ಜಾನೆ ಭೃಂಗಕೋ ಗುರು ಕರ್ಲೆ ಆಪ ಸಮಾನ್. ಉದಾಹರಣೆ ಕೊಡ್ತಾರೆ. ಒಂದು ದುಂಬಿ, ಆ ದುಂಬಿ ಝೇಂಕಾರ ಕೊಡುತ್ತಲ್ಲ, ಶಬ್ದ ಕೊಡುತ್ತಲ್ಲ, ಅದು ಎಲ್ಲ ಪ್ರಾಣಿಗಳ ರೀತಿ ಜನನ ಕೊಡೋದಿಲ್ಲ. ಅದು ಒಂದು ಕೀಟವನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಶಬ್ದವನ್ನು ಕೊಡುತ್ತೆ. ಗೂಡಿನಲ್ಲಿ ಇಟ್ಬಿಟ್ಟು ಶಬ್ದವನ್ನು ಕೊಡ್ತಾ ಇರುತ್ತೆ, ತನ್ನ ಶಬ್ದವನ್ನು ಅದಕ್ಕೆ ತಲುಪಿಸ್ತಾ ಇರ್ತಿದೆ. ಅದು ಕ್ರಮೇಣ ದುಂಬಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಕೀಟನ ಜಾನೆ ಭೃಂಗಕ್ಕೋ ಗುರು ಕಲ್ಯ ಸಮಾನ. ಗುರು ಆ ರೀತಿ ನಿನ್ನನ್ನು ಮಾಡ್ತಾನೆ. ಏನು? ಶಬ್ದಗಳನ್ನು ಕೊಡ್ತಾನೆ, ಸತ್ಸಂಗದ ಶಬ್ದಗಳನ್ನು ಕೊಡ್ತಾನೆ, ಆತ್ಮವಿಚಾರದ ಶಬ್ದಗಳನ್ನು ಕೊಡ್ತಾನೆ. ಮೋಹ ಅಂದ್ರೇನು ತಿಳಿಸ್ತಾನೆ, ಕಾಮ ಅಂದ್ರೇನು ತಿಳಿಸ್ತಾನೆ, ಕ್ರೋಧ ಅಂದ್ರೇನು ತಿಳಿಸ್ತಾನೆ, ರಾಗ ಅಂದ್ರೇನು ತಿಳಿಸ್ತಾನೆ, ದ್ವೇಷ ಅಂದ್ರೇನು ತಿಳಿಸ್ತಾನೆ. ಇವುಗಳನ್ನೆಲ್ಲ ಬಿಡು 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 ಅಂತ ಹೇಳ್ತಾನೆ. ಮತ್ತು ಯಾವ ರೀತಿ ಬಿಟ್ಟು ಬೇರೆ ಇದನ್ನು ತುಂಬ್ತಾನೆ. ಸತ್ಯವಾಗಿ ಸತ್ಯದ ಮಾರ್ಗದಲ್ಲಿ ನಡಿ, ನಿನ್ನನ್ನು ನೀನು ತಿಳಿ, ದಯೆಯಿಂದ ಇರು, ಕ್ಷಮೆಯಿಂದ ಇರು, ಶೀಲದಿಂದ ಇರು, ವಿಚಾರವಂತನಾಗು. ವಿಚಾರ ಅಂದರೆ ಯಥಾರ್ಥವನ್ನು ತಿಳಿಯೋ ಒಂದು ಸೂಚನೆಗಳನ್ನು ಕೊಡ್ತಾನೆ. ನೋಡಿ, ಇದು ಸತ್ಯ, ಇದು ಅಸತ್ಯ. ಆ ಶಬ್ದಗಳನ್ನೆಲ್ಲ ಕೊಟ್ಟು ನಿಮ್ಮನ್ನು ಅವನಂತೆ ಮಾಡಿಕೊಳ್ತಾನೆ. ನಿನ್ನ ಸ್ವರೂಪ ಇಂಥದ್ದು, ಅಂಥವರ ಸೇವೆ ಮಾಡಿ, ಅಂಥವನ್ನು ತಿಳಿಸಕ್ಕಂಥ ಒಳ್ಳೆ ಗುರುಗಳ ಸೇವೆ ಮಾಡಿ. ಅದು ಹರಿಸೇವೆ, ಹರಿ ಭಜನೆ. ಆದರೆ ನಾವು ಬೇರೆ ಹರಿ ಸೇವೆ ಮಾಡ್ತಾ ಇದ್ದೀವಿ, ಹೊರಗಡೆ ಇರ್ತಕ್ಕಂಥ ಹರಿ. ಅದರಿಂದ ನಿನಗೆ ಬಿಡುಗಡೆ ಆಗೋದಿಲ್ಲಪ್ಪ. ಹೊರಗಡೆ ಏನೇನು ತೋರಿಸಿದಾರೋ, ಬ್ರಹ್ಮ ವಿಷ್ಣು ಮಹೇಶ್ವರ ಇವೆಲ್ಲ ಏನೇನು ತೋರಿಸಿದಾರೋ ಅವುಗಳನ್ನು ಪೂಜೆ ಮಾಡೋದ್ರಿಂದ ನೀನು ಮತ್ತೆ ಹುಟ್ಟಬೇಕು, ಅದ್ರ ಫಲವನ್ನು ಅನುಭವಿಸ್ಬೇಕು. ಪೂಜೆ ಮಾಡಿದ್ದು ಒಳ್ಳೆ ಪುಣ್ಯನೇ, ಆದರೆ ಅದನ್ನು ಊಟ ಮಾಡೋದಕ್ಕೆ ನೀನು ಮತ್ತೆ ಹುಟ್ಟಬೇಕು. ಮತ್ತೆ ಹುಟ್ಟದ ಹಾಗೆ ಇರತಕ್ಕಂಥವಾದ ಶ್ರೇಷ್ಠವಾದ ಪುಣ್ಯವನ್ನು ಮಾಡುವಂತನಾಗು. ಯಾವುದಂದರೆ ನಿನ್ನನ್ನು ತಿಳಿಯೋದು, ಅದೇ ಅದನ್ನು ತಿಳಿ. ಅದನ್ನು ತಿಳಿಯೋಕ್ಕೆ ಅಂಥವ್ರು ಸೇವೆ ಮಾಡಬೇಕು. ಅದು ಹರಿಭಜನೆ. ಇನ್ನೊಂದು ಹೇಳ್ತಾರೆ, ಸಗುಣ ಆಯಿತು. ಇವೆಲ್ಲ ಇಲ್ಲಿವರೆಗೂ ಹೇಳಿದ್ದು ಸಗುಣ, ಭಗವಂತನ ಸೇವೆ. ಯಾವುದು? ತಂದೆ ತಾಯಿಗಳ ಸೇವೆ, ಗುರು ಹಿರಿಯರ ಸೇವೆ, ಸಂತರ ಸೇವೆ, ಸದ್ಗುರುಗಳ ಸೇವೆ, ಮನೆಯಲ್ಲಿ ಪರಸ್ಪರ ಸೇವೆ ಮಾಡೋದು, ಇವೆಲ್ಲ ಸಗುಣ ಭಜನೆ, ಸಗುಣ ಭಗವಂತರ ಸೇವೆ.
ಎರಡನೇದು ನಿರ್ಗುಣ. ಎರಡನೇ ಹರಿ ಯಾರು ಅಂದರೆ ನಿರ್ಗುಣ. ಮನಸ್ಸಿಗೆ ಬೇರೆ ಇರ್ತಕ್ಕಂಥವನು, ಈ ಭೌತಿಕ ದೇಹಕ್ಕೆ ಬೇರೆ ಇರ್ತಕ್ಕಂಥವನು. ಭೌತಿಕ ಅಂದರೆ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು ದೇಹ, ಅದಕ್ಕೆ ಭೌತಿಕ ದೇಹ ಅಂತಾರೆ. ಆಕಾಶ, ಅಗ್ನಿ, ವಾಯು, ಜಲ, ಪೃಥ್ವಿ ಇವ ಎಲ್ಲವನ್ನ ಇದರಲ್ಲಿ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಭೂಮಿ ಯಾವ ರೀತಿ ಇದೆ? ಭೂಮಿ ಗಟ್ಟಿ ನೋಡಿ, ಮೂಳೆಗಳೆಲ್ಲ ಗಟ್ಟಿ. ನೀರಿನ ಅಂಶ ಇದೆ ದೇಹದಲ್ಲಿ, ಅಗ್ನಿಯ ಅಂಶ ಇದೆ. ಅಗ್ನಿ ಅಂಶ ಇದ್ದರೆ ನಾವು ಊಟ ಮಾಡತಕ್ಕಂಥ ಪದಾರ್ಥ ಆಗೋದು. ಜಠರಾಗ್ನಿ ಅಂತ ಹೇಳ್ತಾರೆ. ಹೀಗೆ ಪಂಚಭೂತಗಳಿಂದ ಆಗಿರ್ತಕ್ಕಂಥ ದೇಹ ಇದೆ. ಮತ್ತೆ ಪಂಚಭೂತಗಳಲ್ಲಿ ಹೋಗ್ಬಿಡುತ್ತೆ ನೋಡಿ. ತನ್ನ ದೇಹವನ್ನು ಬಿಟ್ಟಾಗ, ಆತ್ಮಸ್ವರೂಪನ ದೇಹವನ್ನು ಬಿಟ್ಟು ಬೇರೆ ಕಡೆ ಹೋದಾಗ ಇದನ್ನು ತೆಗೆದುಕೊಂಡು ಹೋಗಿ ಬೆಂಕಿಗೆ ಹಾಕ್ತಾರೆ, ಇಲ್ಲ ಮಣ್ಣಿಗೆ ಹಾಕ್ತಾರೆ. ಪಂಚಭೂತಗಳಲ್ಲಿ ಮತ್ತೆ ಲೀನ ಆಯಿತು. ಇದಕ್ಕೆ ಬೇರೆ ಇರತಕ್ಕಂಥದ್ದು ಮಾನಸಿಕ, ನಮ್ಮ ಮನಸ್ಸಿಗೆ ಬೇರೆ ಇರತಕ್ಕಂಥದ್ದು. ಅದು ಯಾವುದು ಅಂದರೆ ನಮ್ಮೆಲ್ಲರ ಶುದ್ಧವಾದ ಚೈತನ್ಯ, ಶುದ್ಧವಾದ ಅಲ್ಲೇನು ಅಶುದ್ಧ ಇಲ್ಲ. ಅಲ್ಲಿ ನಮ್ಮ ಸ್ವರೂಪದಲ್ಲಿ, ನಮ್ಮ ಆತ್ಮದಲ್ಲಿ ಅದು ನೀವೇ. ಅದು ನಿರ್ಗುಣ. ಪರಿವರ್ತನೆ ಆಗದೇ ಇರತಕ್ಕಂಥದ್ದು ನಮ್ಮೆಲ್ಲರ ಸ್ವರೂಪ. ಒಂದು ಲಕ್ಷಣ ಇದೆ ಅದಕ್ಕೆ, ನಮ್ಮ ಸ್ವರೂಪಕ್ಕೆ ಅರಿಯೋದು, ಎಲ್ಲವನ್ನ ಅರಿಯತಕ್ಕಂಥದ್ದು, ಎಲ್ಲರನ್ನ ಅರಿಯತಕ್ಕಂಥದ್ದು. ನಿಮ್ಮೆಲ್ಲರನ್ನ ಅರಿತಾ ಇದ್ದೀನಿ ನಾನು, ಈ ಪ್ರಪಂಚವನ್ನು ನೋಡಿ ಅರಿತಾ ಇದ್ದೀನಿ. ಅದೇ ರೀತಿ ನೀವು ಸಹ ನನ್ನನ್ನು ನೋಡಿ ಅರಿತಾ ಇದ್ದೀರಾ. ಅದೇ ರೀತಿ ಹೆಂಡತಿ, ಮಕ್ಕಳು, ಪ್ರಪಂಚ ಎಲ್ಲವನ್ನ ನೋಡಿ ಅರಿತಾ ಇದ್ದೀರಾ. ನೋಡಿ, ಅದು ನಿರ್ಗುಣ. ಆ ಲಕ್ಷಣ, ಅರಿಯೋ ಲಕ್ಷಣ ಇದೆ. ಈ ದೇಹ ಹೋದ್ಮೇಲೆ, ದೇಹ ಬಿದ್ದೋದ್ಮೇಲೆ ಅರಿಯುತ್ತಾ ದೇಹ? ಬೇರೆ ಯಾವುದನ್ನು ಅರಿಯುತ್ತಾ? ಇಲ್ಲ, ಅರಿಯಕ್ಕೆ ಸಾಧ್ಯ ಇಲ್ಲ. ಅರಿವಿನ ಗುಣ ಹೊರಟೋಯ್ತು ಅದರಲ್ಲಿ. ಅದನ್ನೇ ಆತ್ಮ ಅನ್ನೋದು, ನಾನು ಅನ್ನೋದು, ನನ್ನ ಸ್ವರೂಪ ಅನ್ನೋದು. ನೋಡಿ, ಈ ದೇಹಕ್ಕೆ ಆತ್ಮ ಬಿಟ್ಟೋದ್ಮೇಲೆ ಅರಿಯೋ ಗುಣ ಇಲ್ಲ. ಏನು ಮಾಡಿದ್ರು ಮಾಡಿಸ್ಕೊಳ್ಳುತ್ತೆ. ಅಲ್ಲೇ ಬಿಸಾಕಿದ್ರು ಅದೇನು ಕೇಳಲ್ಲ. ನನ್ನ ಯಾಕೆ ಇಲ್ಲಿ ಬಿಸಾಕಿದ್ದೀರಾ, ನಾನು ಇಂಥ ದೊಡ್ಡ ಮನುಷ್ಯ, ನನ್ನ ದಫನ್ ಮಾಡಿ ಅಂತ ಏನು ಹೇಳುತ್ತಾ ಎದ್ದು ಬೇಗ? ಇಲ್ಲ ನಿಧಾನ ಮಾಡಿ ಅಂತ ಹೇಳುತ್ತಾ? ಇಲ್ಲ, ಬಿದ್ದಿರುತ್ತೆ ಒಂದು ಕಡೆ ಬಿದ್ದಿರುತ್ತೆ. ಹಾಗಾಗಿ ನಿಮ್ಮ ಸ್ವರೂಪ ಇದೆಯಲ್ಲ, ಅದು ಅರಿವಿನಿಂದ ಕೂಡಿರುತ್ತೆ. ಅದನ್ನು ಸ್ಮರಣೆ ಮಾಡಿ ಅದು ನಿಜವಾದ ಹರಿಭಜನೆ. ಸ್ಮರಣೆ ಮಾಡೋಕ್ಕೆ ವಿಧಾನಗಳನ್ನು ತಿಳ್ಕೊಳ್ಬೇಕಲ್ಲ ನಾವು. ಯಾವ ರೀತಿ ಸ್ಮರಣೆ ಮಾಡಬೇಕು, ಏನು ಮಾಡಬೇಕು, ಅದಕ್ಕೆ ಆಚರಣೆಗಳು ಏನು, ಇವೆಲ್ಲ ತಿಳಿಬೇಕು. ಅದರಿಂದ ಗುರುಗಳಿಂದ ತಿಳಿಬೇಕು. ಏನು ರೀತಿ, ಯಾವ ರೀತಿ, ಹೇಗೆ, ಏನು ಎತ್ತ ಅಂತ. ಅದು ಶುದ್ಧವಾಗಿದೆ. ದೇಹದ ಮಲಿನ, ದೇಹ ಆಗಲೇ ಹೇಳ್ದಂಗೆ ಮೂಳೆ ಇದೆ, ಮಾಂಸ ಇದೆ, ರಕ್ತ ಇದೆ. ಒಂದು ಸಣ್ಣ ಗಾಯ ವಾಸಿ ಅಲ್ಲ ಅಂದರೆ ದುರ್ವಾಸನೆ ಬರ್ತಿದೆ. ದುರ್ವಾಸನೆ, ಗ್ಯಾಂಗ್ರಿಂಗ್ ಅಂತ ಇವಾಗ ಹೇಳ್ತಾರಲ್ಲ, ಅದೆಲ್ಲ ಆಗಿಬಿಟ್ರೆ ದುರ್ವಾಸನೆ. ಅದರಿಂದ ಹಾಗೇನು ಮಾಡ್ತಾರೆ, ಕಾಲೇ ತೆಗಿಬೇಕು ಅಂತಾರೆ. ವಾಸಿ ಆಗೋದಿಲ್ಲ ಇದು. ಆದರೆ ಆ ಸ್ವರೂಪದಲ್ಲಿ ಅಂಥ ಒಂದು ಯಾವುದೋ ಒಂದು ರೀತಿಯ ದುರ್ಗಂಧಮಯವಾದ ಒಂದು ವಸ್ತು ಇಲ್ಲ. ಶುದ್ಧದಿಂದ ಕೂಡಿದೆ ಅದು. ಶುದ್ಧದಲ್ಲಿ ಶುದ್ಧ, ದೇಹ ಮಲಿನದಲ್ಲಿ ಮಲಿನ. ಆ ಒಂದು ಸ್ವರೂಪವನ್ನು ಸ್ಮರಣೆ ಮಾಡು, ಹರಿಭಜನೆ. ಇದು ನಿಜವಾದ ಹರಿಭಜನೆ. ಅದು ನಿನ್ನ ಸ್ವರೂಪ, ಅದು ನಿರ್ಗುಣ. ಬೇರೆ ಎಲ್ಲ ಬದಲಾವಣೆ ಆಗ್ತಿದೆ. ದೇಹ ಬದಲಾವಣೆ ಆಗುತ್ತೆ. ಹುಟ್ಟಿದಾಗ ಮಗು, ಆಮೇಲೆ ಬಾಲ್ಯ, ಆಮೇಲೆ ಕೌಮಾರ್ಯ, ಆಮೇಲೆ ಯೌವನ, ಆಮೇಲೆ ವೃದ್ಧಾಪ್ಯ. ಬದಲಾಗಿದೆ ದೇಹಗಳು. ನಾವು ನೋಡ್ತಾ ಇದ್ದೀವಿ, ಅನುಭವ ಆಗ್ತಾ ಇದೆ ಅಲ್ವರಾ? ಅದು ಯಾವಾಗ ಬಾಲ್ಯದಲ್ಲಿ ಏನು ಅರಿಯನ ಶಕ್ತಿಯನ್ನು ಹೊಂದಿತ್ತೋ ಅದೇ ಅರಿಯೋ ಶಕ್ತಿ ಕೊನೆವರೆಗೂ, ವೃದ್ಧಾಪ್ಯದಲ್ಲಿ ಕೊನೆವರೆಗೂ ಇರುತ್ತೆ. ಅದು ಬದಲಾವಣೆ ಆಗೋದಿಲ್ಲ. ಅದು ನಿರ್ಗುಣ. ಅದನ್ನು ನೀನು ಸ್ಮರಣೆ ಮಾಡುವಂತನಾಗು. ಅದು ಯಾರು ಅಂದರೆ ನೀನೇ, ನಿನ್ನ ಸ್ವರೂಪ, ನಿನ್ನ ಅರಿವಿನ ಶಕ್ತಿ.
ನಿನ್ನ ಅರಿವಿನ ಶಕ್ತಿ ಎಲ್ಲರಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಅದಕ್ಕೆ ಅದರಿಂದ ಅವಕ್ಕೆ ಹಿಂಸೆ ಕೊಡಬೇಡ. ಪ್ರಾಣಿಗಳಲ್ಲೂ ಆತ್ಮ ಇದೆ, ಅವು ಅರಿತವೆ. ಆದರೆ ನಮಗೆ ಅರಿಯೋಕ್ಕಾಗೋದಿಲ್ಲ. ಒಳ್ಳೆಯದು ಕೆಟ್ಟದ್ದು ಅವು ಅರಿಯೋದಿಲ್ಲ. ಅವೇನಿದ್ರು ಊಟ ಮಾಡೋದು, ತಿನ್ನೋದು, ಮಲಗೋದು, ಮಳೆ ಬಂದರೆ ಒಂದು ಕಡೆ ಆಶ್ರಯ ಪಡೆಯೋದು, ಬಿಸಿಲು ಬಂದಾಗ ಅವಕ್ಕೂ ಶಕ್ತಿ ಆಗ್ತವೆ, ಹೊರಗಡೆ ಬರ್ತವೆ ಗಾಳಿಗೆ, ಅಷ್ಟೇ ಅವಕ್ಕೆ ಅರಿವಿನ ಲಕ್ಷಣ ಅಲ್ಲ. ಅದರಲ್ಲಿರ್ತಕ್ಕಂಥ ಆತ್ಮಕ್ಕೆ, ಮನುಷ್ಯನಿಗೆ ವಿಶೇಷವಾದ ಶಕ್ತಿ ಇದೆ, ಮನಸ್ಸಿದೆ. ಆ ಮನಸ್ಸಿನ ಮೂಲಕ ಎಲ್ಲವನ್ನ ವಿಮರ್ಶೆ ಮಾಡ್ತಾನೆ. ಹಾಗಾಗಿ ಆ ಸ್ವರೂಪವನ್ನು ಅದನ್ನು ತಿಳಿಬೇಕಾದ್ರೆ ನೀನು ಸಂತ ಪುರುಷರ ಸೇವೆ ಮಾಡಬೇಕು, ಗುರುಗಳ ಸೇವೆ ಮಾಡಬೇಕು. ಇದು ಹರಿಭಜನೆನಪ್ಪ. ಭಜನೆ ಅಂದರೆ ಇದು ಹರಿಭಜನೆ. ಮಾಡ್ತಾ ಇದ್ದಾಗ ಮಾಡ್ತಾ ನೀನು ಆ ಸ್ವರೂಪದ ಅರಿವು ನಿನಗೆ ತಿಳಿಸ್ಕೊಡ್ತಾರೆ, ವಿಚಾರ ತಿಳಿಸ್ತಾರೆ, ಅವರಂತೆ ಆಗ್ಬಿಡ್ತೀಯ. ನೀನು ಅವರಂತೆ ಆಗ್ಬಿಡ್ತೀಯ. ಅದರಿಂದ ಅದನ್ನು ಮಾಡಿ. ಇನ್ನೊಂದು ಹೇಳ್ತಾರೆ, ನಕಸಿಕ ತಜೈವಿಕ. ದೇಹದ ಹಿಮ್ಮಡಿಯಿಂದ ನೆತ್ತಿವರೆಗೂ ದೋಷಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ನಮ್ಮ ದೇಹ ಹಿಮ್ಮಡಿಯ ಭಾಗದಿಂದ ಹಿಡಿದು ನೆತ್ತಿಯವರೆಗೂ ದೋಷಗಳಿಂದ ಕೂಡಿದೆ. ಅದನ್ನು 3 ಭಾಗ ಮಾಡಿದ್ದಾರೆ ದೋಷಗಳನ್ನು. ಶರೀರ ದೋಷ, ಮಾತಿನ ದೋಷ, ಮನಸ್ಸಿನ ದೋಷ. ಶರೀರ ದೋಷ, ಮಾತಿನ ದೋಷ, ಮನಸ್ಸಿನ ದೋಷ. ಶರೀರ ದೋಷಗಳು ಏನೇನು ಅಂದರೆ ಕಳ್ತನ ಮಾಡೋದು. ಯಾವುದ್ರ ಮೂಲಕ ಕಳ್ತನ ಮಾಡ್ತಾನೆ ಮನುಷ್ಯ? ಕೈಯಿಂದ ಕಳ್ತನ ಮಾಡ್ತಾನೆ. ಆ ವಸ್ತು ಇರೋ ಸ್ಥಳಕ್ಕೆ ಹೋಗ್ತಾನೆ, ಶರೀರನ ತೆಗೆದುಕೊಂಡು ಹೋಗ್ತಾನೆ, ಕಳ್ತನ ಮಾಡ್ತಾನೆ. ದೋಷ. ಹತ್ಯೆ ಮಾಡೋದು, ಕೈಯಿಂದ ಹತ್ಯೆ ಮಾಡ್ತಾನೆ. ಯಾವುದೋ ಒಂದು ರೂಪದಲ್ಲಿ ಹೊಡೆಯೋದು, ಬಡಿಯೋದು, ಮತ್ತೊಂದು ವಿಷಪ್ರಾಶನ ಮಾಡೋದು, ಹೇಗೋ ಯಾವುದ್ರ ಮೂಲಕ ಮಾಡ್ತಾನೆ? ಕೈಯಿಂದ ಮಾಡ್ತಾನೆ. ವ್ಯಭಿಚಾರ ಅದು ಅಷ್ಟೇ, ಶರೀರದಿಂದ ಮಾಡತಕ್ಕಂಥದ್ದು. ನೋಡಿ, ಇವು 3 ದೋಷಗಳು ಶರೀರದ ದೋಷ. ಯಾವುದು? ಕಳ್ತನ ಮಾಡೋದು, ಹತ್ಯೆ ಮಾಡೋದು, ವ್ಯಭಿಚಾರ ಮಾಡೋದು. ಇದು ಶರೀರದ ದೋಷ. ಇನ್ನು ಮಾತಿನ ದೋಷ, ವಾಣಿ. ಯಾವುದು? ಸುಳ್ಳು ಹೇಳೋದು, ಗಲಾಟೆ ಮಾಡೋದು, ಚಾಡಿ ಹೇಳೋದು, ನಿಂದೆ ಮಾಡೋದು, ವಿರುದ್ಧಾಕಾರಣ ನಿಂದೆ ಮಾಡೋದು, ವಿನಾಕಾರಣ ಗಲಾಟೆ ಮಾಡೋದು, ಅಕ್ಕಪಕ್ಕದವ್ರ ಮೇಲೆ, ಕಂಡವ್ರ ಮೇಲೆ, ಹೀಗೆ ಸಣ್ಣ ವಿಚಾರಕ್ಕೆಲ್ಲ ಗಲಾಟೆ ಮಾಡೋದು. ಇದು ಏನು ದೋಷ? ಮಾತಿನ ದೋಷ, ವಾಣಿಯ ದೋಷ. ಇನ್ನು ಮನಸ್ಸಿನ ದೋಷ ಯಾವುದು? 4 ದೋಷಗಳಿದ್ದಾವೆ. ಈರ್ಷ್ಯ, ಅಸೂಯೆ, ಕ್ರೋಧ, ಕೋಪ ಮಾಡ್ಕೊಳ್ಳೋದು ಸಣ್ಣ ಪುಟ್ಟಕ್ಕೆಲ್ಲ, ಮತ್ತು ಸುಳ್ಳನ್ನು ಒಪ್ಕೊಳ್ಳೋದು. ಮಾನ್ ಅಂದರೆ ಒಪ್ಕೊಳ್ಳೋದು, ಸುಳ್ಳಿನ ವಿಚಾರಗಳನ್ನು ಒಪ್ಕೊಳ್ಳೋದು. ಇವೆಲ್ಲ ದೋಷ, ಮನಸ್ಸಿನ ದೋಷ. ವಿಚಾರ ಮಾಡಿ, ಸತ್ಯ ಇದ್ದರೆ ಒಪ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟಾಕಿ. ಮತ್ತು ಮೋಸ ಮಾಡೋದು, ಇದೆಲ್ಲ ಏನೋ ಮನಸ್ಸಿನ ದೋಷ. ಇದನ್ನು ತ್ಯಾಗ ಮಾಡಿ. ಅದಕ್ಕೆ ಹೇಳಿದರು, ಇಮ್ಮಡಿಯಿಂದ ನೆತ್ತಿವರೆಗೂ ಇದೆ ದೋಷಗಳು, ಶರೀರದ ದೋಷಗಳು. ಈ ದೋಷನ ತ್ಯಾಗ ಮಾಡಿದಂಥ ವ್ಯಕ್ತಿ, ಅವನು ಬಡವನಾಗಿರಲಿ, ಬಲ್ಲಿದನಾಗಿರಲಿ, ರಾಜನಾಗಿರಲಿ, ಚಕ್ರವರ್ತಿ ಆಗಿರಲಿ, ಉತ್ತಮ ಸ್ಥಿತಿಗೆ ತಲುಪ್ತಾನೆ. ಉತ್ತಮ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿ ಶಾಂತಿಯನ್ನು ಅನುಭವಿಸ್ತಾ ಇರ್ತಾನೆ. ಯಾರೂ ಸುಖವಾಗಿಲ್ಲ ಪ್ರಪಂಚದಲ್ಲಿ. ವಿದ್ವಾಂಸರು ಸುಖವಾಗಿದ್ದಾರಾ? ಬುದ್ಧಿವಂತನು ಸುಖವಾಗಿದ್ದಾನ? ಐಶ್ವರ್ಯವಂತನು ಸುಖವಾಗಿದ್ದಾನ? ರಾಜನು ಸುಖವಾಗಿದ್ದಾನ? ಯಾರೂ ಇಲ್ಲ. ಅದಕ್ಕೆ ಒಂದು ಕಡೆ ತುಳಸಿದಾಸ ಹೇಳ್ತಾರೆ, ಬಡವನು ಶ್ರೀಮಂತನ ನೋಡಿ ಅಂದ್ಕೊಳ್ತಾನೆ ಅವನು ಸುಖವಾಗಿದ್ದಾನೆ ಅಂತ. ಶ್ರೀಮಂತನು ರಾಜನನ್ನು ನೋಡಿ ಅಂದ್ಕೊಳ್ತಾನೆ ರಾಜ ಸುಖವಾಗಿದ್ದಾನೆ ಅಂತ. ರಾಜ ಅಂದ್ಕೊಳ್ತಾನೆ ನನಗಿನ್ನ ಚೆನ್ನಾಗಿ ಸುಖವಾಗಿದ್ದಾರೆ ಚಕ್ರವರ್ತಿ ಅಂತ.
ಚಕ್ರವರ್ತಿ ಅಂದ್ಕೊಳ್ತಾನೆ ಇಂದ್ರ ಸುಖವಾಗಿದ್ದಾನೆ. ಹೇಳ್ತಾರಲ್ಲ ಪುರಾಣಗಳಲ್ಲಿ ಇಂದ್ರ ಅಂತ, ಅವನು ಇಂದ್ರ ಅಂದ್ಕೊಳ್ತಾನಂತೆ ಬ್ರಹ್ಮ ಸುಖವಾಗಿದ್ದಾನೆ ಅಂತ. ಬ್ರಹ್ಮ ಅಂತಾನಂತೆ ವಿಷ್ಣು ಸುಖವಾಗಿದ್ದಾನೆ ಅಂತ. ತುಳಸಿದಾಸರು ಹೇಳ್ತಾರೆ ಅವ್ರು ಯಾರೂ ಸುಖ ಇಲ್ಲ, ಅವ್ರು ಯಾರೂ ಸುಖವಾಗಿಲ್ಲ. ಬ್ರಹ್ಮನೂ ಸುಖವಾಗಿಲ್ಲ, ವಿಷ್ಣುನೂ ಸುಖವಾಗಿಲ್ಲ. ಒಂದು ಕಥೆಯಲ್ಲಿ ಅವನು ಕಲ್ಲಾಗುವಂಥ ಶಾಪ ಕೊಟ್ಬಿಡ್ತಾರೆ ವಿಷ್ಣುಗೆ. ಬೃಂದ ಕತೆ, ತುಳಸಿ ಕತೆ. ಮಹಾಪತಿವ್ರತೆ, ಆತನ ಗಂಡ ಅವನು ರಾಕ್ಷಸ ಜಾತಿಗೆ ಸೇರಿದವನು. ಎಲ್ರಿಗೂ ತೊಂದರೆ ಕೊಡ್ತಾ ಇರ್ತಾನೆ, ದೇವತೆಗಳಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಅವನ್ನ ಸಾಯಿಸೋದಕ್ಕೆ ಆಗೋದಿಲ್ಲ. ಇವಳು ಮಹಾಪತಿವ್ರತೆ, ಒಂದು ದೇವಿನ ಪೂಜೆ ಮಾಡ್ತಾ ಇರ್ತಾಳೆ. ಆ ಶಕ್ತಿ ಅವನಿಗೆ ಹೋಗ್ತಾ ಇರುತ್ತೆ, ಅವನ್ನ ಸೋಲ್ಸೋಕ್ಕೆ ಆಗೋದಿಲ್ಲ. ವಿಚಾರ ಮಾಡಿದಾಗ ಇವಳು ಪತಿವ್ರತ ಭಂಗ ಮಾಡ್ತಾನೆ ವಿಷ್ಣು. ಗಂಡನ ವೇಷ ಧರಿಸ್ಕೊಂಬಂದು ಪತಿವ್ರತ ಭಂಗ ಮಾಡ್ತಾನೆ. ಇವಳು ಗೊತ್ತಾಗ್ಬಿಟ್ಟಾಗ ನೀನು ಕಲ್ಲಾಗು ಅಂತ ಹೇಳ್ತಾ, ಅದೇ ಸಾಲಿಗ್ರಾಮ. ನೋಡಿ ಸುಖ ಎಲ್ಲಿ ಬಂತು ವಿಷ್ಣುಗೆ, ಅದೇ ಸಾಲಿಗ್ರಾಮ. ವಿಷ್ಣು ಅಲ್ಲಿದ್ದಾನೆ ಅಂತ ಇವಾಗ ಪೂಜೆ ಮಾಡ್ತಾರೆ ಇಲ್ಲಿ ಆ ಕಡೆ. ಆದರೆ ಅವುಗಳಿಂದ ಮುಕ್ತಿ ಇಲ್ಲ. ಅದಕ್ಕೆ ತುಳಸಿದಾಸರು ಹೇಳ್ತಾರೆ ಯಾರೂ ಸುಖವಾಗಿಲ್ಲಪ್ಪ, ಪ್ರಪಂಚದಲ್ಲಿ ಯಾರೂ ಸುಖವಾಗಿಲ್ಲ. ಸುಖವಂತನ ಯಾರು ಅಂದರೆ ತನ್ನ ಸ್ವರೂಪವನ್ನು ತಿಳಿದು ಯಾರು ಅದರ ಸ್ಮರಣೆ ಭಜನೆ ಮಾಡ್ತಾ ಇದ್ದಾನೆ ಅವನೇ ಸುಖಿ. ಇನ್ನೆಲ್ಲರೂ ದುಃಖಿಗಳೇ. ತನ್ನ ದರ ಸುಖಿಯ ಕೊಯ್ ನೈ ದೇಖಾ ಜೋ ದೇಖಾ ದುಃಖಿಯ ಹೀ ದುಃಖಿಯ. ಕಬೀರ್ ಸಾಹೇಬರು ದೇಹ ಅಂತ ಪಡೆದಂಥ ಯಾವುದೇ ವ್ಯಕ್ತಿ ಪ್ರಪಂಚದಲ್ಲಿ ಸುಖವಾಗಿರೋದನ್ನು ನಾನು ನೋಡಲಿಲ್ಲ. ನೋಡಿ, ಅವರು 120 ವರ್ಷ ಬದುಕಿದ್ರು ಜ್ಞಾನಿಗಳು. ಆ ಸಮಯದಲ್ಲಿ ಎಲ್ಲ ನೋಡಿದ್ದಾರೆ. ಆಗ್ಲಿದ್ರು ಅವರು 600 ವರ್ಷಗಳಿಂದ. ಈಗಿದ್ರ ಇಲ್ಲ. ಆಗಲೂ ಅದೇ ಮನುಷ್ಯನೇ, ಇವಲ್ಲೂ ಅದೇ ಮನುಷ್ಯನೇ. ಆಗಲೂ ಸ್ತ್ರೀ ಇದ್ರು, ಈಗಲೂ ಪುರುಷರಿದ್ರು. ಗುಣಗಳು ವ್ಯತ್ಯಾಸ ಆಗಿದ್ದಾವೆ, ಆದರೆ ದುಃಖ ಏನೋ ವ್ಯತ್ಯಾಸ ಆಗಿದೆಯಾ? ದುಃಖ ವ್ಯತ್ಯಾಸ ಬೇರೆ ಆಗಿದೆ, ಇನ್ನು ಜಾಸ್ತಿ ಆಗಿದೆ ದುಃಖ. ಮನುಷ್ಯನಿಗೆ ದುಃಖ ಜಾಸ್ತಿ ಆಗಿದೆ ಈಗ. ಸುಮ್ಮನೆ ನೋಡೋದಕ್ಕೆ ಅಷ್ಟೇ ಅಲಂಕಾರ. ಅವನಿಗೆ ಎಷ್ಟೆಷ್ಟು ದುಃಖ ಇರ್ತಿದ್ದೋ ಯಾರು ಗೊತ್ತು. ಹಾಗೆ ತನ್ನ ದರ್ ಸುಖಿಯ ಕೊಯ್ನ ಇದೇಕಾ ಜೋ ದೇಕಾ ದುಃಖಿಯ ಹೀ ದುಃಖಿಯ. ಎಲ್ಲರೂ ದುಃಖಿಗಳೇನಪ್ಪ, ಯಾರೂ ಸುಖವಾಗಿಲ್ಲ. ಸುಖವಾಗಿರೋನು ಯಾರು ಅಂತ ಅಂದರೆ ಹರಿಭಜನೆ. ತನ್ನ ಸ್ವರೂಪವನ್ನು ತಿಳಿದು ಸ್ಮರಣೆ ಮಾಡತಕ್ಕಂಥ ಇರೋನು ಹರಿಭಜನೆ ಅದು ಹರಿಭಜನೆ. ಅವನು ಸುಖವಾಗಿದ್ದಾನೆ. ಅದನ್ನು ಭಜನೆ ಮಾಡಿ, ಸ್ಮರಣೆ ಮಾಡಿ, ಆ ವಿಚಾರವನ್ನು ತಿಳಿದಿರಿ. ನೀನು ಎಷ್ಟೇ ಬುದ್ಧಿವಂತನಾಗಿದ್ರು, ಶಾಸ್ತ್ರಜ್ಞಾನಿ ಆಗಿದ್ರು, ಪ್ರತಿಷ್ಠಿತ ವ್ಯಕ್ತಿಯಾಗಿದ್ದರೂ ಏನು ಪ್ರಯೋಜನ ಇಲ್ಲ. ಅದು ಕರ್ಮಾನುಸಾರ ಬಂದಿದೆ, ನೀನು ಅದನ್ನು ಅನುಭವಿಸ್ತಾ ಇದೆಯಾ. ಅದ್ರ ಜೊತೆಯಲ್ಲಿ ಅದನ್ನೇನು ಬಿಟ್ಟು ಬರಬೇಡ ಅಂತ ಹೇಳ್ತಾ ಇಲ್ಲ. ಐಶ್ವರ್ಯವನ್ನು ಬಿಟ್ಟು ಬರಬೇಡ, ಮನೆ ಮಠ ಬಿಟ್ಟು ಬರಬೇಡ, ಇರೋ ಕಡೆನೇ ಸಾಧನೆ ಮಾಡು. ತಿಳಿ, ಇದೆಲ್ಲ ಯಾವುದು ನನ್ನಿಂದೆ ಬರೋದಿಲ್ಲ ಅನ್ನೋದನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ವ್ಯವಹಾರ ಮಾಡು. ಇದ್ಯಾವುದು ನನಗೆ ಶಾಶ್ವತವಾದ ಸುಖವನ್ನು ಕೊಡುವುದಿಲ್ಲ ಅನ್ನೋದನ್ನು ಮನನ ಮಾಡಿಕೋ. ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ನೀನು ವ್ಯವಹಾರ ಮಾಡು. ಹೆಂಡತಿ ಮಕ್ಕಳು ಪೋಷಣೆ ಮಾಡು. ನೀನು ಶ್ರೀಮಂತ ಆಗಿದ್ರೆ ಏನೇನು ಬಂದಿದೆಯೋ ಅದನ್ನು ಮಾಡಿಕೋ. ಆದರೆ ಇವ್ಯಾವೂ ನನ್ನದಲ್ಲ, ನನ್ನಿಂದೆ ಬರೋ ಅಂಥದ್ದಲ್ಲ ಅಂಥೇಳಿ ಚೆನ್ನಾಗಿ ಮನನದಲ್ಲಿ ಇರಲಿ, ಮನಸ್ಸಿನಲ್ಲಿ ಅದನ್ನು ಧಾರಣೆ ಮಾಡೋದ್ರ ಮೇಲೆ ಇಟ್ಕೊಂಡು ಮೋಹವನ್ನು ದೂರ ಮಾಡ್ಕೋ. ಮೋಹ ಇದ್ದರೆ ಬಂಧನ ಅಂದರೆ ಹುಟ್ಟೋದೇ ಬಂಧನ. ಹಾಗಾಗಿ ಅದನ್ನು ಹೇಳು, ಕೊಯ್ ಸುಖ ಯಾರೂ ಇಲ್ಲ. ಭೌತಿಕ ಪದಾರ್ಥಗಳಿಂದ ಮನುಷ್ಯನಿಗೆ ಯಾವುದೇ ಸುಖವಿಲ್ಲ. ಅಂದರೆ ಭೌತಿಕ ಪದಾರ್ಥಗಳು ಹೊರಗಡೆ ಸಿಗುವಂಥ ಪದಾರ್ಥಗಳಿಂದ. ಊಟ ಎಲ್ಲಿ ಸಿಗುತ್ತೆ? ಹೊರಗಡೆ ಸಿಗುತ್ತೆ. ವಸ್ತು ಒತ್ಕೊಳ್ಳೋದೆಲ್ಲ ಹೊರಗಡೆ ಸಿಗುತ್ತೆ, ಅದು ಬೇಕು ಜೀವನಕ್ಕೆ. ಅವುಗಳಿಂದ ಶಾಶ್ವತವಾದ ಸುಖ ಇಲ್ಲ. ಊಟ ಮಾಡಿದ ಎಷ್ಟು ಗಂಟೆ ಇರುತ್ತೆ? ಒಂದು 4 ಗಂಟೆ ಮುಗಿದೋಯ್ತು, ಮತ್ತೆ ಹೊಟ್ಟೆ ಹಸಿವು. ಬಟ್ಟೆ, ಎಂಥ ಬಟ್ಟೆ ಹಾಕಿದ್ರೂ ಎಷ್ಟು ದಿವಸ? ಕೆಲವು ದಿನಗಳು ಅಷ್ಟೇ. ವಸತಿ, ಎಂಥ ಮನೆ ಕಟ್ಟಿದ್ರು ಕೂಡ ನಾವು ಬಿಟ್ಟು ಹೋಗಲೇಬೇಕು. ನಮ್ಮ ಪ್ರಾಣ ಹೋಗ್ತಾನೆ ಆಚೆಗೆ ಇಡ್ತಾರೆ.
ಆಮೇಲೆ ತೊಗೊಂಡೋಗಿ ದಫನ್ ಮಾಡಿಬಿಡ್ತಾರೆ, ಸುಡ್ತಾರೆ. ಹಾಗಾಗಿ ಅವುಗಳಿಂದ ನಿಜವಾದ ಶಾಶ್ವತವಾದ ಸುಖ ಇಲ್ಲ. ಜೀವನಕ್ಕೆ ಬೇಕು ಅವೆಲ್ಲ, ವಸತಿ ಬೇಕು, ಊಟ ಬೇಕು, ವಸ್ತ್ರ ಬೇಕು, ಎಲ್ಲವೂ ಬೇಕು. ಆದರೆ ಅವುಗಳ ಮೇಲೆ ಇರ್ತಕ್ಕಂಥ ಮೋಹವನ್ನು ಸರ್ವತಾ ತ್ಯಾಗ ಮಾಡು. ನಾನು ಸಂಪಾದನೆ ಮಾಡಿದ್ದು, ನನ್ನಿಂದ ಆಗಿದ್ದು, ಅಹಂಕಾರ ಬಿಡು. ನಾನು ಅಹಂಕಾರವನ್ನು ಬಿಡು. ಪ್ರಾರಬ್ಧ ಕರ್ಮಾನುಸಾರ ಬಂದಿದೆ, ಆಗಿದೆ, ಮಾಡಿದ್ಯಾ, ಇಲ್ಲ ಅಂತಿಲ್ಲ. ಆದರೆ ಅದು ನಿನ್ನ ಕಾಪಾಡೋದಿಲ್ಲ, ನಿನ್ನನ್ನು ಬಂಧನದಿಂದ ಬಿಡುಗಡೆ ಮಾಡಿಸೋದಿಲ್ಲ. ಯಾವುದು ಬಂಧನದಿಂದ ಬಿಡುಗಡೆ ಮಾಡಿಸೋದು? ನಿಮ್ಮ ಸ್ವರೂಪ, ನಿಮ್ಮ ಆತ್ಮ, ನಮ್ಮೆಲ್ಲರ ಆತ್ಮ. ಅದು ನಿಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡಿಸುತ್ತೆ. ಅದನ್ನು ತಿಳಿ, ಅದು ನಿಜವಾದ ಹರಿಭಜನೆ. ಸಬ್ ಜೀವನ್ ಸೆ ನಿರ್ಭರ್ ರಹೆ. ಭಯ ಇಲ್ಲದೆ ಜೀವನ ಮಾಡು. ಹೋಗುತ್ತೆ ಅನ್ನೋದು ತಿಳ್ಕೊಂಬಿಡು, ಭಯ ಬರೋದಿಲ್ಲ. ಎಲ್ಲರ ಜೊತೆ ಪ್ರೇಮದಿಂದ, ಕರುಣೆಯಿಂದ, ದಯೆಯಿಂದ ವ್ಯವಹಾರ ಮಾಡು. ಯಾರನ್ನು ದ್ವೇಷ ಮಾಡಬೇಡ. ಅತಿಯಾಗಿ ಯಾರನ್ನು ಪ್ರೀತಿಸಬೇಡ. ಮತ್ತೆ ಜಾತಿ, ನಂದು ಉಚ್ಚ ಕುಲದ ಜಾತಿ, ನಾನು ಉತ್ತಮ ಕುಲದವನು, ಇನ್ನು ಉಳಿದವರೆಲ್ಲ, ಬೇರೆಯವರೆಲ್ಲ ಕೀಳು ಜನದವರು. ಅವೆಲ್ಲ ಇಟ್ಕೊಂಬೇಡ ಭೇದ. ಸಾಮಾಜಿಕವಾಗಿ ಮದುವೆ ಸಮಾರಂಭಗಳಲ್ಲಿ ಮಾಡ್ತಾರೆ, ಈಗ ಅದು ಎಲ್ಲ ವ್ಯತ್ಯಾಸಗಳಾಗ್ತಾ ಇದ್ದಾವೆ ಅಲ್ಲೂರ. ಹಾಗೆ ಅದನ್ನೆಲ್ಲ ಇಟ್ಕೊಂಬೇಡ. ಆಧ್ಯಾತ್ಮಿಕ ಜ್ಞಾನಕ್ಕೆ ಬಂದಾಗೆ ನನ್ನ ಹಾಗೆ ಅವನು ಸಹ ಚೈತನ್ಯ ಪುರುಷ ಅಂತ ತಿಳಿ. ಸಮಾಜದ ವ್ಯವಹಾರ ಸಮಾಜದಲ್ಲಿ ಇದೆಯಾ, ಸಮಾಜ ಹೆಂಗೆ ನಡೀತೋ ಹಂಗೆ ನಡೀಲೇಬೇಕು. ಸಮಾಜ ಅಂದರೆ ಬಂಧು ಬಳಗ, ಸ್ನೇಹಿತರು, ನಮ್ಮ ಒಂದು ಸಮುದಾಯ ಎಲ್ಲ ಸಮಾಜ, ಅದರಂತೆ ನಡಿಬೇಕು. ನಾವು ಅವ್ರಿಗೆ ಎಗನೆಸ್ಟ್ ಹೋಗೋಕ್ಕಾಗೋದಿಲ್ಲ. ಆದರೆ ಭೇದ ಮಾಡಬೇಡ, ಮನಸ್ಸಿಂದ ಭೇದ ಮಾಡಿ ಅವನನ್ನು ಕೀಳಾಗಿ ನೋಡಬೇಡ. ಭೇದ ಬಿಡು. ಸಮಾಜ, ನಮ್ಮ ಸಮಾಜ, ಬೇರೆ ಸಮಾಜ, ಇವು ನಮ್ಮ ದೇಶದವನು, ಇವು ನಮ್ಮ ದೇಶದವನು, ಅವನು ನಾವು ದೇಶದವನು, ಇವೆಲ್ಲ ಭೇದವನ್ನು ಬಿಡಬೇಕು. ಹೀಗೆ ಎಲ್ಲರಿಂದ ಪ್ರೇಮದಿಂದ ಇರಿ, ಯಾರಲ್ಲೂ ವೈರತ್ವದಿಂದ ಇರಬೇಡ. ಆಗ ನಿನಗೆ ಮನಸ್ಸಿಗೆ ಸುಖ, ಶಾಂತಿ ಪ್ರಾಪ್ತಿಯಾಗುತ್ತೆ. ಇಲ್ಲ ಅಂದರೆ ಆಗೋದಿಲ್ಲ. ನೀನು ಎಲ್ಲವನ್ನ ಸ್ವೀಕಾರ ಮಾಡ್ಕೊಂಬಿಟ್ಟಿದ್ಯಾ, ಸರ್ಕಲ್ ಥರ. ಎಲ್ಲ ಬೇಕು ನಿನಗೆ, ಬೇರೆಯವ್ರ ವಸ್ತು ಬೇಕು, ಮತ್ತೊಂದು ಬೇಕು, ಮತ್ತೊಂದು, ಹೀಗೆ ಎಲ್ಲವನ್ನ ಬಯಸ್ತೀಯ. ಅವುಗಳ ಬಗ್ಗೆ ವಿಚಾರ ಮಾಡಿ ಅವೆಲ್ಲ ದೂರ ಮಾಡು. ಅವೆಲ್ಲ ಬಂಧನಕ್ಕೆ ಕಾರಣ. ಯಾರ ಮೇಲೂ ಅತಿಯಾದ ವ್ಯಾಮೋಹ ಇಡಬೇಡ, ಅತಿಯಾದ ಪ್ರೇಮ ಇಡಬೇಡ, ದ್ವೇಷ ಅಂತೂ ಮಾಡಲೇಬೇಡ. ಹೇಳ್ತಾರೆ, ತುಮ್ ವೈರ್ ನಾ ಕರೋ, ವೈರ್ನ ಯಾರನ್ನು ದ್ವೇಷ ಮಾಡಬೇಡ. ಉತ್ತಮ ವಿಚಾರವನ್ನು ಮಾಡುವಂತನಾಗೋ, ಧರ್ಮದ ವಿಚಾರವನ್ನು ಮಾಡುವಂತನಾಗೋ, ಒಳ್ಳೆ ವಿಚಾರಗಳನ್ನು ಕೇಳುವಂತನಾಗೋ, ಒಳ್ಳೆ ಮಾರ್ಗದಲ್ಲಿ ನಡೆಯುವಂತನಾಗೋ, ಆಧ್ಯಾತ್ಮ ಮಾರ್ಗದಲ್ಲಿ ನಡಿ. ನಿನ್ನ ಮನಸ್ಸು, ವಾಣಿ ಮತ್ತು ಇಂದ್ರಿಯ, ದೇಹ ಇವುಗಳನ್ನೆಲ್ಲ ಆಧ್ಯಾತ್ಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗು. ಆಗ ನಿನಗೆ ಒಳ್ಳೆಯದಾಗತ್ತೆ, ಸುಖ ಸಿಗುತ್ತೆ, ಶಾಂತಿ ಸಿಗುತ್ತೆ. ಸಾಧು ಮತ್ ಅಂತ ಹೇಳ್ತಾರೆ. ಸಾಧು ಮಾರ್ಗದಲ್ಲಿ ಕರ್ಕೊಂಡು ಹೋಗು ನಿನ್ನ ಮನಸ್ಸು, ನಿನ್ನ ದೇಹ, ನಿನ್ನ ಶರೀರವನ್ನು, ನಿನ್ನ ಇಂದ್ರಿಯನ, ಮಾತುಗಳನ್ನೆಲ್ಲ. ಮೇಲು ಕೀಳು ಎಲ್ಲ ಭಾವನೆಗಳನ್ನೆಲ್ಲ ಇವುಗಳನ್ನೆಲ್ಲ ಬಿಟ್ಟುಬಿಡು. ಪೂಜೆ ಮಾಡೋದಾದರೆ ಆಗಲೇ ಹೇಳ್ದಂಗೆ ಸಗುಣ ಭಗವಂತರು, ಗುರುಗಳ, ಹಿರಿಯರ, ತಂದೆ ತಾಯಿಗಳ, ಒಳ್ಳೆಯ ಸಾಧು ಸಂತರ, ಒಳ್ಳೆ ಗುಣವುಳ್ಳ ಸಾಧು ಸಂತರ ಪೂಜೆ ಮಾಡು. ಆಗ ನಿನಗೆ
ಸ್ವರೂಪದ ವಿಚಾರ ಅರಿವಾಗುತ್ತೆ, ಆ ಸ್ವರೂಪದ ಅನುಭವ ಆಗುತ್ತೆ. ಮತ್ತು ನಿನ್ನ ಸ್ವರೂಪದಲ್ಲಿ ಶಾಶ್ವತವಾಗಿ ನಿಲ್ತೀಯ. ಇಂಥ ಅಪಾರವಾದ ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಆಗ್ತೀಯ ಅಂಥೇಳಿ ಇವತ್ತಿನ ವಿಚಾರದ ವಿಷಯ. ಹಾಗಾಗಿ ಒಂದು ಸಣ್ಣ ಸಂಘ ನಾವು ಹೆಂಗೆ ಇರಬೇಕು ಅಂತೇಳಿ ಒಂದು ಸಣ್ಣ ಕಥೆ ಹೇಳ್ಬಿಟ್ಟು ಅದನ್ನು ಮುಗಿಸೋಣ. ಒಬ್ಬ ಶ್ರೀಮಂತ ವ್ಯಕ್ತಿ ನಮ್ಮ ಮನಸ್ಸು ಯಾವ ರೀತಿ ವರ್ತಿಸುತ್ತೆ ಅಂತ ಅದಕ್ಕೆ ಉದಾಹರಣೆ ಒಂದು ಕುದುರೆನ ಸಾಕಿರ್ತಾನೆ. ಅವನು ಹೊರಗಡೆ ಎಲ್ಲ ಹೋಗಬೇಕು, ಓಡಾಡೋ ಕೆಲಸ ಆತನಿಗೆ. ಅವನೇನು ಮಾಡ್ತಾನೆ, ಒಬ್ಬ ಆಳು ಸೇವಕನನ್ನು ಅದು ನೋಡ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿನ ನೇಮಕ ಮಾಡ್ತಾನೆ. ಇವ್ರು ಸಾಕೋವಾಗ ಕುದುರೆ ಚೆನ್ನಾಗೇ ಇತ್ತು. ಆ ಸೇವಕ ನೋಡ್ಕೊಳ್ಳೋವಾಗ ಶುರು ಆದಮೇಲೆ ಆ ಕುದುರೆ ಕುಂಟಕ್ಕೆ ಶುರು ಮಾಡಿತು. ನೋಡ್ದ ಕುದುರೆ ಕುಂಟ್ತಾ ಇದೆ. ವೈದ್ಯನ್ನೆಲ್ಲ ಕರೆಸ್ತಾ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಕೆಲವು ದಿನಗಳು ಮತ್ತೆ ಕುಂಟ್ತಾ ಇದೆ. ತಿರ್ಗಾ ವೈದ್ಯನ ಕರೆಸಿ ಚಿಕಿತ್ಸೆ ಕೊಡಿಸ್ತಾ 1-2 ದಿನ ಸರೋಗಿರುತ್ತೆ. ತಿರ್ಗಾ ಒಂದ್ಸರಿ ಅವ್ರ ಮನೆ ಹತ್ರಕ್ಕೆ ಒಬ್ಬ ಮಹಾತ್ಮರು ಬಂದ್ಬಿಡ್ತಾರೆ, ಗುರುಗಳು ಯಾರೋ ಕರೆಸಿರ್ತಾರೆ. ಇವನ್ನ ಕರೆದಿರ್ತಾರೆ ಅಲ್ಲಿ ಪೂಜೆಗೆ, ಹೋಗಿರ್ತಾನೆ. ಇವರೇನಾದರೂ ಉಪಾಯ ಹೇಳ್ಬೋದು, ಚಿಕಿತ್ಸೆ ಕೊಡ್ಬೋದು ಇವರು ಅಂಥೇಳಿ ಗುರುಗಳನ್ನ ಕೇಳ್ಕೊಳ್ತಾನೆ. ನನಗೆ ಕುದುರೆಗೆ ಪ್ರೇಮ ಜಾಸ್ತಿ, ಕುದುರೆ ಮೇಲೆ ಹೀಗೆ ಕುಣ್ತಾ ಇದೆ ಸ್ವಾಮಿ, ಏನು ಮಾಡಿದ್ರು ವಾಸಿ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ನನಗೆ 2 ದಿನ ನಿಮ್ಮ ಮನೆಯಲ್ಲಿ ಇರೋಕ್ಕೆ ಅವಕಾಶ ಕೊಡು, ನಾನು ಗಮನಿಸಬೇಕು ಕುದುರೆನ. ಆಯಿತು ಸ್ವಾಮಿ, ಕರ್ಕೊಂಡು ಹೋಗ್ತಾನೆ, ಅವ್ರಿಗೆ ಅವಕಾಶ ಕೊಡ್ತಾನೆ ಇರೋದಕ್ಕೆ. ಇವನು ಕುದುರೆನೆಲ್ಲ ಗಮನಿಸ್ತಾನೆ. 2 ದಿನ ಆಯಿತು, ಸ್ವಾಮಿ ಉಪಚಾರ, ಅದಕ್ಕೆ ಟ್ರೀಟ್ಮೆಂಟು. ಕುದುರೆ ನೋಡ್ಕೊಳ್ತಾವ, ಆ ವ್ಯಕ್ತಿನ ಬದಲಾಯಿಸ್ಬಿಡು ಅಂತಾನೆ. ಸ್ವಾಮಿ ಅಂತ ಬದಲಾಯಿಸ್ಬಿಡ್ತಾನೆ. ಆ ಕುಣ್ತಾ ಇದ್ದಿದ್ದು ಕುದುರೆ ಸರೋಗ್ಬಿಡುತ್ತೆ. ಕುಣ್ತಾ ಇತ್ತಲ್ಲ ಕುದುರೆ ಸರೋಗ್ಬಿಡುತ್ತೆ. ಇವನಿಗೆ ಆಶ್ಚರ್ಯ ಆಗೋಯ್ತು. ಗುರುಗಳ ಹತ್ರ ಹೋಗಿ, ಏನು ಸ್ವಾಮಿ ಟ್ರೀಟ್ಮೆಂಟ್ ಕೊಟ್ರಿ? ಏನು ಟ್ರೀಟ್ಮೆಂಟ್ ಕೊಡಲಿಲ್ಲ. ಆ ಕುದುರೆ ನೋಡ್ಕೊಳ್ತಾ ಇದ್ನಲ್ಲ ಆ ಸೇವಕ, ಅವನು ಕುಣ್ತಾ ಇದ್ದ. ಅದು ನೋಡಿ ಇದು ಕುಣ್ತಾ ಇದೆ. ಅದನ್ನ ನೋಡಿ ಇದು ಕುಣ್ತಾ ಇದೆ. ಅವನನ್ನು ನೋಡಿ, ನೀನು ಒಂದು ಸೇವೆ ಚೆನ್ನಾಗಿತ್ತಲ್ಲ, ನೋಡ ನಾವು ಒಳ್ಳೆಯವರ ಸಹವಾಸ ಮಾಡಬೇಕು. ನಮ್ಮ ಮನಸ್ಸು ಯಾವಾಗ ಸತ್ಸಂಗ, ಸದ್ವಿಚಾರ ಮತ್ತು ಗುರುಗಳ ಜೊತೆ ಇರುತ್ತೆ, ನಾವು ಸುಖದಿಂದ ಇರ್ತೀವಿ. ನಾವು ಕುಂಟಕ್ಕೆ ಹೋಗೋದಿಲ್ಲ ಜೀವನದಲ್ಲಿ, ಎಡವಕ್ಕೆ ಹೋಗೋದಿಲ್ಲ. ಚೆನ್ನಾಗಿ ವಿಚಾರ ಮಾಡಿ ಮುಂದೆ ಹೋಗ್ತಾ ಇರ್ತೀವಿ. ಹಾಗಾಗಿ ನಾವು ಯಾವಾಗಲೂ ಸಹ ಇಂಥ ಒಂದು ಸತ್ಸಂಗ, ಸದ್ವಿಚಾರ, ಗುರುಗಳ ಸೇವೆ ಇವುಗಳಲ್ಲಿ ಭಾಗಿಯಾಗೋಣ ಅಂತ ಒಂದು ಅವಕಾಶವನ್ನು ಸದ್ಗುರುಗಳು ನಿಮಗೂ ನಮಗೂ, ಹನುಮಾನ್ ಸಾಹೇಬರು, ಗುರು ಮಾತಾಜಿಯವರು ನಮಗೂ ನಿಮಗೂ, ಕಬೀರ್ ಸಾಹೇಬರು ನಮಗೂ ನಿಮಗೂ ಎಲ್ರಿಗೂ ಕೊಡಲಿ ಅಂತ ಹೇಳ್ತಾ ಇದನ್ನ ಒಂದು ಸತ್ಸಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, सद्गुरु गुरु माता जी की जय, सर्व संत महंत की जय. जय जय सत्य कबीर, सतनाम सत सुकृत, सतरत हत कामी, साहेब सतरत हत कामी, विगत कलेश सतधामी, विगत कलेश सतधामी, त्रिभुवनपति स्वामी साहेब जय जय सत्य कबीर. जयतु कबीरम नाशक भवपीरम, साहेब नाशक भवपीरम. दारो मनुज शरीरम, दारो मनुज शरीरम, शिशुवर शरतीरम, साहेब जय जय सत्य कबीर.
कमलपत्र परशोभित शोभातीत कैसे साहेब शोभातीत कैसे अचल पर राजित नीलाचल पर राजित मुक्तामणि जैसे साहेब जय जय सत्य कबीर परम मनोहर रूपम प्रमुदित सुख राशि साहेब प्रमुदित सुख राशि अति अभिनव अविनाशी अति अभिनव अविनाशी काशीपुरवासी साहेब जय जय सत्य कबीर हम सब कारण कारण प्रकटे तनधारी साहेब प्रकटे तनधारी पार करो पविहारी पार करो पविहारी अविचल अविकारी साहेब जय जय सत्य कबीर साहेब कबीर की आरती अगणित गहारी साहेब अगणित गहारी धर्मदास बलिहारी धर्मदास बलिहारी मंगलकारी साहेब जय जय सत्य कबीर साहेब कबीर की आरती जो कोई न रहावे साहेब जो कोई न रहावे भक्ति पदारथ पावे मुक्ति पदारथ पावे भव में नहीं हावे साहेब जय जय सत्य कबीर ध्यानमूलं गुरुर्मूर्ति पूजामूलं गुरुर्पादं मंत्रमूलं गुरुर्वाक्यं मोक्षमूलं गुरुकृपा गुरुमाता च गुरुपिता गुरुदेवने संशया मनसा वाचा कर्मणा तस्मै श्री गुरुपाद सेवे सद्गुरु सत्साहेब चरणारविंदको पाहि लागू मंगलम श्री गुरुदेवाय महनीय गुणात्मने मंगलम सर्वलोकशरण्याय साधुरूपाय मंगलम बोलिए श्री सत्यनामादि कबीर साहेब की जय सद्गुरु श्री हनुमान साहेब की जय गुरु माता जी को जय सर्व संत महंत को जय।